ಸಂಗೀತದ ಜೊತೆ ಸಂಸ್ಕಾರನೂ ಬರುತ್ತೆ, ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಇವರು ಏನು ಕಲ್ತರು? ಖಂಡಿತ ಅವ್ರ ಗುರುಗಳು ಸಂಸ್ಕಾರ ವಿಹೀನ ಆಗುವಂಥ ಪಾಠ ಮಾತ್ರ ಮಾಡಿರೋದಿಲ್ಲ. ಪ್ರತಿ ವರ್ಷ ಕೊಡುವಂತಹ ಸಂಗೀತ ಕಲಾನಿಧಿ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಗೌರವ, ಸನ್ಮಾನ, ಅವಾರ್ಡು, ಪ್ರಶಸ್ತಿ ಇವೆಲ್ಲ. ಕಮಿಟೆಡ್ ಕಮ್ಯುನಿಸ್ಟ್ ಮನುಷ್ಯ. ಅವರನ್ನ ಮೌಂಟ್ ರೋಡ್ ಮಾರ್ಕ್ಸ್ ಅಂತಾನೆ ಕರೀತಾರೆ. 2013ರಲ್ಲಿ TM ಕೃಷ್ಣ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾರೆ, ಎ ಸದರನ್ ಮ್ಯೂಸಿಕ್ ಅಂತ. ಬಹಳ ಚೆನ್ನಾಗೆ ಕೊಟ್ಟಿದ್ದಾರೆ ಬಾಲಮುರಳಿ ಅವರು. ಸೊ ಇಂಥವರೆಲ್ಲ ಯಾರೂ ಇಲ್ಲ ಈಗ, ಅದು ನಮ್ಮ ದೊಡ್ಡ ದುರ್ದೈವ. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ದಿವಸ ಮತ್ತೊಮ್ಮೆ ನಿಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಶ್ರೀ ಸಂದೀಪ್ ಬಾಲಕೃಷ್ಣ ಬಂದಿದ್ದಾರೆ ಸ್ಟುಡಿಯೋಗೆ. ಅವರು ಇತಿಹಾಸಕಾರರು ಅಂತ ಗೊತ್ತು, ಅನೇಕ ಗ್ರಂಥಗಳನ್ನು ಬರೀತಾ ಇದ್ದಾರೆ. ಅವರ ಧರ್ಮ ಡಿಸ್ಪ್ಯಾಚ್ ಮೂಲಕ ನಮ್ಮ ನಾಡಿನ, ಅಂದರೆ ಕೇವಲ ಕರ್ನಾಟಕದಷ್ಟೇ ಅಲ್ಲ, ಇಡೀ ಭಾರತದ ಸಾಂಸ್ಕೃತಿಕ ಪರಂಪರೆ, ಇತಿಹಾಸ ಮತ್ತು ರಾಜಕೀಯ ಏಳುಬೀಳುಗಳು ಇದೆಲ್ಲದನ್ನು ಕುರಿತು ತುಂಬ ಅಮೂಲ್ಯವಾದಂತಹ ಲೇಖನಗಳನ್ನು ಬರೆದು ಎಲ್ಲರಿಗೂ ಕೂಡ ಇತಿಹಾಸದ ಬಗ್ಗೆ, ಕಲೆಯಿತಿಹಾಸದ ಬಗ್ಗೆ, ರಾಜಕೀಯ ವಾತಾವರಣದ ಬಗ್ಗೆ ತುಂಬ ಉತ್ತಮವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಧರ್ಮ ಡಿಸ್ಪ್ಯಾಚ್ ಇದರಲ್ಲಿ ಬರುವಂತಹ ಈ ಬರಹಗಳನ್ನು ಓದಿನೇ ಎಷ್ಟೋ ಜನ ಇತಿಹಾಸದನ್ನು ಇಣಿಕೆ ನೋಡುವಂತಹ ಸಾಹಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಇತಿಹಾಸ ತುಂಬ ದೊಡ್ಡದು, ಯಾರಿಗೂ ಕೂಡ ಕೈಗೆ ಸುಲಭವಾಗಿ ನಿಲುಕೋ ಅಂಥದ್ದಲ್ಲ. ಸೊ ಯಾರದನ್ನು ಅತ್ಯಂತ ಆದರದಿಂದ ಪ್ರಾಮಾಣಿಕವಾಗಿ ಅನುಸಂಧಾನ ಮಾಡಿ ಅಧ್ಯಯನ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ನಿಲುಕೋ ಅಂಥದ್ದು. ಸೊ ಆ ರೀತಿ ಕೆಲಸ ಮಾಡ್ತಾ ಇರೋವಂಥವ್ರು. ಇವತ್ತು ಅವರನ್ನು ಯಾಕೆ ಬರ್ಮಾಡ್ಕೊಡಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸ್ಟುಡಿಯೋಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಲೋಕದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಇದು ಸಂಗೀತದಲ್ಲೂ ಆಗಿದೆಯಾ ಅಂತ ಆಶ್ಚರ್ಯ ಆಗುತ್ತೆ ನಮಗೆಲ್ಲರಿಗೂ ಕೂಡ. ಆದರೆ ಆಗಿರೋದು ಉಂಟು. ಇದು ಬಹಳ ದಿವಸದಿಂದ ನಡೀತಾ ಇದೆ. ಆದರೆ ಏನಾಗಿತ್ತು ಅಂತ ಹೇಳಿದ್ರೆ, ಒಬ್ಬರು ಮಾತ್ರ ಚಪ್ಪಾಳೆ ತಟ್ತಾಯಿದ್ರು ಒಂದು ಕೈಯಿಂದ. ಈಗ ಚೆನ್ನೈನ ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿಯವರು ಈ TM ಕೃಷ್ಣ ಅನ್ನೋವಂಥ ಒಬ್ಬ ಹಾಡುಗಾರನಿಗೆ ಸಂಗೀತ ಕಲಾನಿಧಿ ಅನ್ನೋ ಒಂದು ಪ್ರಶಸ್ತಿಯನ್ನು ಅವರು ಕೊಡೋದಕ್ಕೆ ಹೊರಟಿದ್ದಾರೆ. ಇದನ್ನು ಪ್ರತಿಭಟಿಸಿ ಇದುವರೆಗೂ ಅಲ್ಲಿ ಹಾಡ್ತಾ ಇದ್ದಂಥ ಅನೇಕ ಪ್ರಸಿದ್ಧ ಸಂಗೀತಜ್ಞರು, ಉದಾಹರಣೆಗೆ ರಂಜನಿ ಗಾಯತ್ರಿ ಇಂಥ ಈ ಅಕ್ಕ ತಂಗೀರು, ಹಾಗೆ ತ್ರಿಶೂರ್ ಬ್ರದರ್ಸು, ಆಮೇಲೆ ಚಿತ್ರವೀಣಾ ಎಕ್ಸ್ಪೊನೆಂಟ್ ರವಿ ಕಿರಣ್, ಇಂಥದ್ದವರೆಲ್ಲ ಕೂಡ ಇದು ಸರಿ ಇಲ್ಲ ಕೊಟ್ಟಿರೋದು, ನಾವು ಇನ್ಮೇಲೆ ಅವರ ಅಧ್ಯಕ್ಷತೆಯಲ್ಲಿ ಈ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಕಚೇರಿಗಳನ್ನು ಮಾಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ತಮ್ಮ ಅಭಿಪ್ರಾಯಗಳನ್ನು ಟ್ವಿಟರ್ ಮೂಲಕ, ಪತ್ರಗಳ ಮೂಲಕ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಇದರಿಂದ ಒಂದು ದೊಡ್ಡ ಚರ್ಚೆ ಆರಂಭವಾಗಿದೆ. ಅದನ್ನು ಕುರಿತು ಹೇಳೋದಕ್ಕೆ ಇವತ್ತು ಸಂದೀಪ್ ಬಾಲಕೃಷ್ಣ ಬಂದಿರೋದು. ನಮಸ್ಕಾರ ಸಂದೀಪ್. ನಮಸ್ಕಾರ. ನಿಮ್ಮ ತುಂಬ ಕ್ಲೋಸ್ ಫ್ರೆಂಡು TM ಕೃಷ್ಣ. ನೀವು ಬಹಳ ವರ್ಷದಿಂದ ಈ TM ಕೃಷ್ಣನ ಉಪದ್ವ್ಯಾಪಗಳನ್ನು ಕುರಿತು ಬರಿತಾ ಇದ್ದೀರಾ. ನಿಮಗೆ ಚೆನ್ನಾಗೇ ಪರಿಚಯ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ನನಗೆ ಸಂತೋಷ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಒಂದು ನೀವು TM ಕೃಷ್ಣ ಬಗ್ಗೆ ಮಾತಾಡೋದಕ್ಕೆ ನಾನು ಕರೆದಾಗ ಒಪ್ಕೊಂಡು ಬಂದ್ರಿ. ಇನ್ನೊಂದು ತುಂಬ ಸಂತೋಷದ ವಿಷಯ ನನಗೆ ಅಂದರೆ, ಇಷ್ಟು ದಿವಸ ಅವರೊಬ್ಬರೇ ಮಾತಾಡ್ತಾಯಿದ್ರು, ಪತ್ರಿಕೆಗಳಲ್ಲಿ ಬರೀತಾ ಇದ್ರು, ವೇದಿಕೆಗಳಲ್ಲಿ ಸಾಕಷ್ಟು ಬ್ರಾಹ್ಮಣರನ್ನು, ಸಂಗೀತ ಲೋಕವನ್ನು ಹಿಗ್ಗಾಮುಗ್ಗ ಅಟ್ಯಾಕ್ ಮಾಡ್ತಾಯಿದ್ದ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಪರ್ಹ್ಯಾಪ್ಸ್ ಅಲ್ವಾ, ಅಲ್ಲಿನ ಸಂಗೀತಜ್ಞರು ಅವರು ಇವನು ಮಾಡ್ತಾ ಇರೋದು ಸರಿ ಇಲ್ಲ, ಈ ಮನುಷ್ಯ ತಲೆನೇ ಕೆಟ್ಟಿದೆ ಅನ್ನೋ ರೀತಿಯಲ್ಲಿ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅದು ಬಹಳ ಸಂತೋಷಕರವಾದಂಥ ವಿಚಾರ. ಇಷ್ಟು ದಿವಸ ಒಂಥರ ದೇವರ್ ಟೇಕಿಂಗ್ ಇಟ್ ಲೈಯಿಂಗ್ ಡೌನ್, ಇವತ್ತಿನ ದಿವಸ ಎದ್ದಿದ್ದಾರೆ ಅಂತ ಅದು ನನಗೆ ಒಂಥರ ನೆಮ್ಮದಿ ಕೊಡ್ತು. ಆ ಸಂದರ್ಭದಲ್ಲಿ ಇವತ್ತು ಈ TM ಕೃಷ್ಣ ಏನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಮತ್ತು ಇವರ ಉದ್ದೇಶಗಳೇನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ನಾನು ಸಂದೀಪ್ ಅವ್ರನ್ನ ಕರೆದೆ. ಅವ್ರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಆರಂಭ ಮಾಡ್ಬೋದು ಉಪನ್ಯಾಸ. ಖಂಡಿತ. ಕೃಷ್ಣ ಉಪನ್ಯಾಸ ಅಲ್ಲ, ಸಂವಾದ. ಈ TM ಕೃಷ್ಣ, ನೀವು ಭೂಮಿಕೆ ಚೆನ್ನಾಗೇ ಹೇಳಿದ್ದೀರಾ, ಅದನ್ನೇನು ಹೆಚ್ಚು ವಿಸ್ತಾರ ಮಾಡೋ ಅಗತ್ಯ ಇಲ್ಲ.
ಈ ಟಿ ಎಂ ಕೃಷ್ಣ ಆರಂಭ ಕಾಲದಿಂದನೂ ಈಚಿನ ವರ್ಷದಲ್ಲಿ ಮಾಡ್ಕೊಂಡು ಬರ್ತಾ ಇರೋ ಅಷ್ಟು ಕರ್ಮಕಾಂಡಗಳನ್ನು ಒಂದು ಹೋಲಿಕೆ ಕೊಟ್ಟು ಹೇಳ್ಬೋದು. ಉದಾಹರಣೆಗೆ ಯಾವುದೋ ಒಂದು ಒಳ್ಳೆಯ ದೊಡ್ಡ ಹಬ್ಬ, ರಾಮನವಮಿನೋ ದೀಪಾವಳಿನೋ ಉಗಾದಿನೋ ಯಾವುದೋ ಹಬ್ಬ, ಮನೇಲಿರೋರೆಲ್ಲ ಸಂತೋಷವಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಘನವಾಗಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಎಲ್ಲ ನೈವೇದ್ಯನೇ ಪ್ರಸಾದ ಅಂತ ಊಟಕ್ಕೆ ಕೂತ್ಕೊಂಡು ಸಂತೋಷವಾಗಿ ಎಲ್ಲ ಕೂತ್ಕೊಳ್ತಾರೆ. ಪಂಚಭಕ್ಷ ಪರಮಾನ್ನ ಎಲ್ಲ ಸಿದ್ಧ ಇರುತ್ತೆ, ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡೋದಕ್ಕೆ ಎಲ್ಲರೂ ಕೂತಿರ್ತಾರೆ ಬಾಳೆ ಎಲೆಯಲ್ಲೆಲ್ಲ ಬಡಿಸಿ. ಆವಾಗ ಎಲ್ಲರ ಮನೇಲೂ ಇರೋ ಹಾಗೆ ಹಿಂದಿನ ಕಾಲದಲ್ಲಿ ಈಗಿರೋ ಏನದು ಸಿಂಗಲ್ ಯೂನಿಟ್ ಫ್ಯಾಮಿಲಿ ಅಲ್ಲ, ಹಿಂದಿನ ಕಾಲದ ಕೂಡು ಕುಟುಂಬ ಎಲ್ಲರೂ ಈ ಪ್ರಸಾದದ ಎಲೆ ಮುಂದೆ ಕೂತ್ಕೊಂಡಿದ್ದಾಗ ಇನ್ನೇನು ತಿನ್ನಬೇಕು, ಎಲ್ಲರ ಮನೆಯಲ್ಲೂ ಇರೋವಂಥ ಒಂದು ತಲೆ ಕೆಟ್ಟಿರೋಂತಹ ಸೋದರ ಮಾವನೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಬಂದುಬಿಟ್ಟು ಎಲೆ ಮೇಲೆ ಉಗಿದುಬಿಟ್ಟು ಅದರಿಂದ ವಿಕೃತವಾದ ಸಂತೋಷ ಪಡ್ತಾರೆ. ಈ ಕೆಲಸ ಮಾಡ್ತಾ ಇರೋದು ಟಿ ಎಂ ಕೃಷ್ಣ. ಇದು ಸಾರಾಂಶ. ಇದು ಸಾರಾಂಶ. ಇನ್ನು ಮುಖ್ಯ ವಿಷಯಕ್ಕೆ ಬರೋ ಹಾಗಿದ್ರೆ, ಈ ಮನುಷ್ಯ ಅವರ ಹಿನ್ನೆಲೆ ಎಲ್ಲರಿಗೂ ಗೊತ್ತೇ ಇರೋದೆ, ಆಯಿತಾ. ಇನ್ಫ್ಯಾಕ್ಟ್ ನಾನು ಹೆಚ್ಚು ಏನು ಹೇಳೋ ಹಾಗಿಲ್ಲ, ಹೇಳೋದಕ್ಕೇನು ಉಳಿದಿಲ್ಲ ಅಂತಲೇ ಹೇಳಬೇಕಂದ್ರೆ, ವೈಜಯಂತಿ ಅಂತ ಒಬ್ಬರು ಪಾಪ ಭಾಳ ಎಷ್ಟೊಂದು ಜನಗಳು ನಮ್ಮಂತೆ ನಿಮ್ಮಂತೆ ಭಾಳ ಆರಾಧ್ಯ ಭಾವ ಪೂಜ್ಯ ಭಾವ ಇಟ್ಕೊಂಡಿರೋಂತಹ ಸಂಗೀತ ರಸಿಕರವರು. ಭಾಳ ಅವರು ಬೇಜಾರು ಮಾಡಿಕೊಂಡು ಏನಪ್ಪ ಇಂಥ ಮನುಷ್ಯನಿಗೆ ಸಂಗೀತ ಕಲಾನಿಧಿ ಅನ್ನೋ ಇದು ಅವಾರ್ಡ್ ಕೊಟ್ಟಿದ್ದಾರೆ ಅಂತ ಒಂದಷ್ಟು ಹೇಳ್ಕೊಂಡ್ರು. ನಾನು ಹೇಳಿದೆ, ನೀವು ಬರೆದು ಕೊಡಿ ಇದನ್ನು ಅಂತ. ನಿಮ್ಗೆ ಅನಿಸಿದ್ದೀನಲ್ಲ. ಇಲ್ಲಿನವರ ವೈಜಯಂತಿ ಅವರು ಅವ್ರು ಎಲ್ಲಿನವರೋ ನನಗೆ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಮಡ್ರಾಸ್ ಅನಿಸುತ್ತೆ ಅಥವಾ ತಮಿಳ್ನಾಡು ಕಡೆ ಮೂಲ. ಬರ್ಕೊಟ್ರು ಅದನ್ನು ಧರ್ಮ ಡಿಸ್ಪ್ಯಾಚಲ್ಲಿ ನಾನು ಪಬ್ಲಿಷ್ ಮಾಡಿದ್ದೀನಿ. ಬಹಳ ಕಾಂಪ್ರಹೆನ್ಸಿವ್ ಆಗಿ ಬಹಳ ಡೀಟೇಲಾಗಿ ಬರೆದಿದ್ದಾರೆ. ವಿಷಯನ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಈಗ ಒಂದು 4-5 ದಿನದ ಕೆಳಗೆ ಬಂತು, ಹೋದವಾರ ಬಂತು. ಇವರಿಗೆ ಪ್ರಶಸ್ತಿ ಅನೌನ್ಸ್ ಆಗಿದ್ದು ಮಾರನೇ ದಿನನೋ ಅಥವಾ ಅದರ ಮಾರನೇ ದಿನನೋ ಬಂತದು. ಸೊ ಹೆಚ್ಚೇನು ಹೇಳೋಕ್ಕೆ ಉಳಿದಿಲ್ಲ. ಆದರೆ ಈ ಮನುಷ್ಯನ ಹಿನ್ನೆಲೆ ನೋಡಿದ್ರೆ, ಈ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅವ್ರು ಕೊಟ್ಟಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅದು ಪ್ರತಿ ವರ್ಷ ಕೊಡುವಂತಹ ಸಂಗೀತ ಕಲಾನಿಧಿ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಗೌರವ, ಸನ್ಮಾನ, ಅವಾರ್ಡು, ಪ್ರಶಸ್ತಿ ಇವೆಲ್ಲ. ಈ ಮ್ಯೂಸಿಕ್ ಅಕಾಡೆಮಿ ಸ್ಥಾಪಿಸಿದಂತಹ ದೊಡ್ಡ ಮನುಷ್ಯರ ಹೆಸರು ಟಿ ಕೃಷ್ಣಮಾಚಾರಿ. ವರಸೆಯಲ್ಲಿ ಇವರಿಗೆ ತಾತ ಆಗಬೇಕು ಟಿ ಎಂ ಕೃಷ್ಣಗೆ. ಸೊ ಹಾಗಾಗಿ ಎಲ್ಲೆಲ್ಲೋ ಹೋಗುತ್ತೆ ಆ ಮೂಲಗಳು. ಸದ್ಯಕ್ಕೆ ಮ್ಯೂಸಿಕ್ ಅಕಾಡೆಮಿ ಯಾರ ಹತೋಟಿಯಲ್ಲಿದೆ ಅಂದರೆ, ಕಬಂಧ ಬಾಹುಗಳಲ್ಲಿದೆ ಅಂತಂದರೆ, ದ ಹಿಂದೂ ಪತ್ರಿಕೆ ಇದೆಯಲ್ಲ, ಟೋಟಲ್ ಏನೋ ಹಿಂದೂ ಪತ್ರಿಕೆ ಮುಖ್ಯ ಸಂಪಾದಕ ಎನ್ ರಾಮು ಅವರನ್ನು ಮೌಂಟ್ ರೋಡ್ ಮಾರ್ಕ್ಸ್ ಅಂತಲೇ ಕರೀತಾರೆ. ಸೊ ಕಮಿಟೆಡ್ ಕಮ್ಯುನಿಸ್ಟ್ ಮನುಷ್ಯ ಅವರು. ಅವರ ಸೋದರ ಎನ್ ಮುರಳಿ, ಇವರು ಕಬಂಧ ಬಾಹುಗಳಲ್ಲಿ ಎನ್ ಮುರಳಿ ಡೈರೆಕ್ಟರ್. ಸೊ ಅವರು ಬಂದ ಮೇಲೆ ಅದು ಬರ್ತೀನಿ ಆ ವಿಷಯಕ್ಕೆ. ಸೊ ಅವ್ರ ಕಂಟ್ರೋಲ್ನಲ್ಲಿ ಈ ಮ್ಯೂಸಿಕ್ ಅಕಾಡೆಮಿ ಇದೆ. ಅವರು ಈ ತೀರ್ಮಾನ ತೊಗೊಂಡಿದ್ದು ಟಿ ಎಂ ಕೃಷ್ಣನಿಗೆ ಈ ಸಂಗೀತ ಕಲಾನಿಧಿ ಕೊಡಬೇಕು ಅಂತ. ಸೊ ಈ ಹಿನ್ನೆಲೆಯಲ್ಲಿ, ಕೃಷ್ಣನ ಹಿನ್ನೆಲೆ ನೋಡಿದ್ರೆ, ಅವರು ಸಾಂಪ್ರದಾಯಿಕವಾಗಿ ಐ ಥಿಂಕ್ ಒಬ್ಬರು ತೆಲುಗು ದೊಡ್ಡ ಸಂಗೀತ ವಿದ್ವಾಂಸರು, ತೆಲುಗು ಮೂಲದವರು ಅನಿಸುತ್ತೆ. ಅವರು ಗುರುಗಳ ಹೆಸರು ಮರ್ತೋಗಿದೆ, ಏನೋ ಶರ್ಮಗಾರು ಬರುತ್ತೆ, ಅವ್ರ ಕೆಳಗೆ ಕಲ್ತಿದ್ದು. ಅಂದರೆ ನಮ್ಮಲ್ಲಿ ಸಂಗೀತ ಅಥವಾ ನಮ್ಮ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲ, ನಮ್ಮ ಕಲಾ ಪ್ರಕಾರದಲ್ಲಿ ಸಂಗೀತದ ಜೊತೆ ಸಂಸ್ಕಾರನೂ ಬರುತ್ತೆ. ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಇನ್ಫ್ಯಾಕ್ಟ್ ತ್ಯಾಗರಾಜರು ಹೇಳ್ತಾರಲ್ಲ, ಸಂಗೀತದ ಬಗ್ಗೆನೇ ಸಾಕಷ್ಟು ಕೃತಿಗಳಿದೆ. ಸಂಗೀತ ಜ್ಞಾನಮು ಭಕ್ತಿವಿನ ಸನ್ಮಾರ್ಗಮು ಗಲದೇ ಮನಸ ಅಂತಾರೆ. ಮೋಕ್ಷಮು ಗಲದಲ್ಲೂ ಒಂದು ಬರುತ್ತೆ ಈ ಥರ ಲೈನು. ತುಂಬ ಅಂದರೆ ಅದ್ಭುತವಾಗಿದೆ. ಸೊ ಇವರು ಏನು ಕಲ್ತರು, ಖಂಡಿತ ಅವ್ರ ಗುರುಗಳು ಸಂಸ್ಕಾರ ವಿಹೀನ ಆಗುವಂಥ ಪಾಠ ಮಾತ್ರ ಮಾಡಿರೋದಿಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಈ ಮನುಷ್ಯ ಈ ಥರ ತಯಾರಾಗಕ್ಕೆ ಏನು ಕಾರಣ ಅನ್ನೋದು ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ, ಇಂಥ ಬ್ಯಾಕ್ಗ್ರೌಂಡ್ ಇಟ್ಕೊಂಡು. ಸೊ ಫಾಸ್ಟ್ ಫಾರ್ವರ್ಡ್ ಮಾಡೋ ಹಾಗಿದ್ರೆ 2013ರಲ್ಲಿ ಟಿ ಎಂ ಕೃಷ್ಣ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾರೆ, ಎ ಸದರನ್ ಮ್ಯೂಸಿಕ್ ಅಂತ. ಅದು ಈ ಕಾಲಕ್ಕೆ ಒಂದು ಗ್ರಾಂಥಿಕ ರೂಪದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೇಲೆ ಬಂದಂತಹ
ಪ್ರಪ್ರಥಮ ಒಂದು ದಾಳಿ ಅಂತಲೇ ಹೇಳಬೇಕಾಗತ್ತೆ. ಹಾಂ ಈ ಪುಸ್ತಕನ ಲಾಂಚ್ ಮಾಡಿದವರು ಇನ್ನೊಬ್ಬರು ಕಮ್ಯುನಿಸ್ಟ್ ಪ್ರಭೃತಿ, ಅಮರ್ತ್ಯ ಸೇನ್ ಅಂತ ಅವ್ರ ಹೆಸರು. ಯಾರಿಗೆ ಗೊತ್ತಿಲ್ಲ, ವಿಶ್ವಪ್ರಸಿದ್ಧರು. ವಿಶ್ವಪ್ರಸಿದ್ಧರು. ಅವರು ಈ ಪುಸ್ತಕನ ಬಿಡುಗಡೆ ಮಾಡಿದಾಗ ಸ್ಟೇಜಲ್ಲಿ ಹೇಳ್ತಾರೆ, ನೋಡಿ ಭಾಳ ಅದ್ಭುತವಾಗಿದೆ ಪುಸ್ತಕ, ಈ ಮನುಷ್ಯಂಗೆ ಎಷ್ಟು ಅರ್ಥ ಆಗಿದೆಯೋ ಅದು ಬೇರೆ ವಿಷಯ. ಭಾಳ ಅದ್ಭುತವಾಗಿದೆ ಪುಸ್ತಕ. ಫ್ರಮ್ ನೌ ಆನ್ ಯು ಮಸ್ಟ್ ಟೇಕ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಟು ದ ಮಾಸಸ್ ಅಂತ. ಅಂದರೆ ನೋಡಿ, ಇದನ್ನು ಸ್ಟ್ರಾ ಮ್ಯಾನ್ ಅಂತ ಕರೀತಾರೆ. ಇವ್ರ ಅರ್ಥ ಏನು ಅಂತಂದರೆ, ಕರ್ನಾಟಕ ಸಂಗೀತ ಪದ್ಧತಿ ಅಥವಾ ಪರಂಪರೆ ಅನ್ನೋದು ಮಾಸಸ್ಗಲ್ಲ ಅಂತ. ನೋಡಿ, ನಮ್ಮ ಇಡೀ ಶಾಸ್ತ್ರೀಯ ಪದ್ಧತಿ, ಈಗ ಕರ್ನಾಟಿಕ್ಕು ಹಿಂದೂಸ್ತಾನಿ ಅನ್ನೋದು ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರುವಂಥ ವಿಭಾಗ ಅಷ್ಟೇ. ಔತ್ತರೇಯ ದಾಕ್ಷಿಣಾತ್ಯ ಅಂತ ನಮ್ಮ ವಿಭಾಗ ಮಾಡ್ಕೊಂಡಿದ್ದು. ಏನು 7 ಸ್ವರ ಇರೋದು ಸಂಗೀತ ನಮ್ಮಲ್ಲಷ್ಟೇ. ಅದೇನೇ ಇದು ಬಾಲಮುರಳಿ ಚೆನ್ನಾಗಿ ಹೇಳ್ತಾರೆ. ಇದೆ ಈ ಟ್ರೆಡಿಷನಲ್ ಇದ್ರ ಬಗ್ಗೆನೇ ಹೇಳೋದು. ವಾಟ್ ಈಸ್ ಟ್ರೆಡಿಷನ್? ಸರಿ ಗಾಮ ಪದ ನೀ, ದಟ್ ಈಸ್ ಟ್ರೆಡಿಷನ್, ದಟ್ ಈಸ್ ಓನ್ಲಿ ಮ್ಯೂಸಿಕ್ ಐ ನೋ ಅಂತ ಭಾಳ ಚೆನ್ನಾಗೇ ಕೊಟ್ಟಿದ್ದಾರೆ ಬಾಲಮುರಳಿಯವರು. ಸೊ ಇಂಥವರೆಲ್ಲ ಯಾರೂ ಇಲ್ಲ ಈಗ, ಅದು ನಮ್ಮ ದೊಡ್ಡ ದುರ್ದೈವ. ಆವಾಗ ಅಂದರೆ ಅರ್ಥ ಯಾವ ಥರ ಇಲ್ಲದೆ ಇರೋ ವಿವಾದನ ಇವರು ಗಾಳಿಯಲ್ಲಿ ಸೃಷ್ಟಿ ಮಾಡೋದು. ಕರ್ನಾಟಿಕ್ ಮ್ಯೂಸಿಕ್ ಮಾಸಸ್ಗಲ್ಲ ಅಂದರೆ ಹೂ ಡಿಫೈನ್ಸ್ ಮಾಸಸ್? ಇವೆಲ್ಲ ಕ್ಲಾಸು ಮಾಸು ಅಂತೆಲ್ಲ ಇವೆಲ್ಲ ನೀವು ಏನಂತಾರೆ, ಈ ಥರ ವಿಭಾಗ ಮಾಡೋದೇ ತಪ್ಪು. ಅದೊಂದು ಪ್ರಕಾರ ಅಂತ ಹೇಳ್ಬೋದು ಅಷ್ಟೇ. ಯಾವ ಮಾಸಸ್ಗೆ ಇಲ್ಲಿ ತನಕ ಯಾರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಬೇಡ ಅಂತ ಬಿಟ್ಟಿರೋ, ಎಕ್ಸಾಕ್ಟ್ಲಿ ಮೈ ಪಾಯಿಂಟ್ ಅಲ್ವಾ? ಒಳ್ಳೆ ಸಂಗೀತನ ಯಾರು ಕೇಳಿ ಸಂತೋಷ ಪಡಲ್ಲ ತಾನೇ? ಸೊ ಈ ಥರ ಯು ಹ್ಯಾವ್ ಟು ಟೇಕ್ ಇಟ್ ಟು ಮಾಸಸ್ ಅಂತ, ಅಂದರೆ ಇಲ್ಲದೇ ಇರೋ ವಿವಾದ ಸೃಷ್ಟಿ ಮಾಡೋದು. ಸೊ ಇಲ್ಲೇನೋ ಒಂದಿದೆ ಅಂತ ಹೇಳಿ ಎಲ್ಲ ಪೂರ್ತಿ ಪೊಲಿಟಿಸೈಸ್ ಮಾಡೋದು, ಇದೇ ಇವ್ರ ಬುದ್ಧಿ, ವಕ್ರ ಬುದ್ಧಿ. ಆಯಿತು ಗುರುಗಳೇ, ಅಮರ್ತ್ಯ ಸೇನ್ ಅಂತ ಅವ್ರು ಹೇಳಿದ ಮೇಲೆ ಇದು ನನಗೆ ಇದು ಒಂದು ಸಜೆಷನ್ ಅಲ್ಲ, ಒಂದು ಫರ್ಮಾನು, ಇದು ಒಂದು ಆಜ್ಞೆ ಅನ್ನೋ ಲೆಕ್ಕದಲ್ಲಿ ಶುರು ಮಾಡ್ತಾರೆ. ಯಾರೋ ಈ ಟಿ ಎಂ ಕೃಷ್ಣ. ಅದಾಗಿದ್ದು 2 ವರ್ಷದಲ್ಲಿ 2015ರಲ್ಲಿ ಕ್ಯಾರವಾನ್ ಅನ್ನೋ ಒಂದು ಎಕ್ಸ್ಟ್ರೀಮ್ ಲೆಫ್ಟ್ ಪೇಪರ್, ಅತಿ ವಾಮಪಂಥ, ಆ ವರ್ಗಕ್ಕೆ ಸೇರುವಂಥ ಪತ್ರಿಕೆ ಅತಿವಾಮಪಂಥ, ಅಲ್ಲಿ ಕವರ್ ಸ್ಟೋರಿ ಬರುತ್ತೆ. ಅಕ್ಟೋಬರ್ 2015ರಲ್ಲಿ ಆ ಸಂಚಿಕೆಯಲ್ಲಿ ಒಂದು ಮುಖಪುಟ ಸ್ಟೋರಿ ಬರುತ್ತೆ. MS ಅಂಡರ್ಸ್ಟುಡ್ ಅಂತ. ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೇಲೆ ಮಾಡೋ ಅಟ್ಯಾಕ್ ಅಲ್ಲ, ಹೌದು ವಸ್ತುತಃ ಅದೇ. ಆದರೆ MS ಸುಬ್ಬಲಕ್ಷ್ಮಿ ಏನೋ ದೇವತೆ ಅನ್ನೋ ಲೆಕ್ಕದಲ್ಲಿ ನಾವೆಲ್ಲ ನೋಡೋದು ಇವತ್ತಿಗೂ ಅಷ್ಟೇ ಅಲ್ವಾ? ಅವರ ಮೇಲೆ ಅತ್ಯಂತ ಕೀಳು ಮಟ್ಟದ ಒಂದು ಕ್ಷುದ್ರವಾದ ಮಟ್ಟದಲ್ಲಿ ಮಾಡಿದಂತಹ ಒಂದು ದಾಳಿ CM ಕೃಷ್ಣ. ಇದು ಯಾವಾಗ ಬರೆದಿದ್ದು? ಸುಬ್ಬಲಕ್ಷ್ಮಿಯವರು ಕಾಲವಾದ ಮೇಲೆ ಅವರಿರಲಿಲ್ಲ. ಬದುಕಿರೋವಾಗ ಯಾಕಂತೆ ಬರೀಲಿಲ್ಲ? ಅಲ್ಲಿವರೆಗೂ ಕಾಣಲಿಲ್ವಾ? ಅದರ ಸಾರಾಂಶ ಹೇಳ್ತೀನಿ. ಏನು ಅಂದರೆ 2015ರಲ್ಲಿ ಕವರ್ ಸ್ಟೋರಿ ಒಂದು 20-25 ಪೇಜ್ ಇದೆ, ಅದು ಅಷ್ಟು ಓದಿದ್ದೀನಿ ನಾನು. ಅದರ ಸಾರಾಂಶ ಹೇಳ್ತೀನಿ. ಇವರು ದೇವದಾಸಿ ಹಿನ್ನೆಲೆಯಿಂದ ಬಂದವರು. ಅವರು ಯೌವನದಲ್ಲಿ ಶಿ ವಾಸ್ ಎ ಫ್ರೀ ಸ್ಪಿರಿಟೆಡ್ ವುಮನ್ ಅಂತ ಆ ಥರ ಶುರು ಮಾಡಿ, ಆ ಕಾಲದಲ್ಲಿ ಅವರು ಯೌವನದಲ್ಲಿ ಇದ್ದಂತಹ ಅವರು ಕಂಠಮಾಧುರ್ಯಕ್ಕೆ ಅವರು ಸಂಗೀತಕ್ಕಿದ್ದಂತಹ ಏನದು ಒಂದು ಎಕ್ಸ್ಪೆರಿಮೆಂಟೇಷನ್ನು, ಈ ಥರ ಪದಗಳಿದೆ, ಒಂದಷ್ಟು ಪದಪುಂಜಗಳು ಅವಾಗವಾಗ ಬಳಸ್ತಿರ್ತಾರೆ. ಅದೆಲ್ಲ ಹೋಗಿ ಅದೆಲ್ಲ ಹೊರಟೋಯ್ತು. ಯಾವಾಗ ಹೊರಟೋಯ್ತು ಅಂದರೆ ಇವರು ಸದಾಶಿವಂ ಅವ್ರನ್ನ ಮದುವೆ ಆದಾಗ ಅವೆಲ್ಲ ಹೊರಟೋಯ್ತು. ಸೊ ಅವರನ್ನು ಬ್ರಾಹ್ಮಿನೈಸ್ ಆದ್ರೇ ಅವ್ರಿಗೆ ಸಮಾಜದಲ್ಲಿ ಅಕ್ಸೆಪ್ಟೆನ್ಸ್ ಬರುತ್ತೆ ಅಂತ ಅವರು ದೈವಿಕ ಮಟ್ಟಕ್ಕೆ ಏರಿಸಿದ್ರಿಂದ ಇವೆಲ್ಲ ಅವರು ಹಳೆ ಕಾಲದ ಅವರು ಯೌವನದಲ್ಲಿದ್ದಂತಹ ಒಂದು ಸ್ವಚ್ಛಂದ ಪ್ರವೃತ್ತಿ, ಎಕ್ಸ್ಯೂಬರೆನ್ಸು, ಇವೆಲ್ಲ ಈ ಸದಾಶಿವಮನ್ನೋ ಬ್ರಾಹ್ಮಣನ ಮದುವೆ ಆದದ್ಮೇಲೆ ಎಲ್ಲ ಸತ್ತೋಯ್ತು, ಅಂದ್ರೆ ಸಂಗೀತದ ಉಲ್ಲಾಸನೇ ಹೋಯ್ತು ಅಂತ ಈ ತರ ಬರೀತಾರೆ. ಅಷ್ಟು ಮಾತ್ರ ಅಲ್ಲ, ಬಹಳ ಬಹಳ ನೀಚ ಮಟ್ಟಕ್ಕೆ ಹೋಗಿ ಅವರು ಏನೋ ಅವರು ಪ್ರೈವೇಟ್ ಲೈಫ್ ಬಗ್ಗೆ ಎಲ್ಲ ಬರೀತಾರೆ. ಪದಗಳು ಹೇಳಕ್ಕಾಗಲ್ಲ ಪಾಪ. MS ಅಂಥವ್ರು ಇದ್ರ ಬಗ್ಗೆ ನನಗೆ ಮಾತಾಡೋಕ್ಕೂ ಈ ಬಾಯೆಲ್ಲ ಬರೋದಿಲ್ಲ. ಭಾಳ ತೀರಾ ವರ್ಸ್ಟ್ ಅಗ್ಗದ ಮಟ್ಟಕ್ಕೆ ಹೋಗಿ ಅವ್ರ ಬಗ್ಗೆ ಬರೆದಿದ್ದಾರೆ. ಒಟ್ಟಿನಲ್ಲಿ ಬೇಸಿಕಲಿ ಮಡ್ ಸ್ಲಿಂಗಿಂಗ್ ಅಷ್ಟೆ.
But ಯಾಕೆ ಇದನ್ನ ಅವರನ್ನೇ ಮಾಡಿ target ಮಾಡಿದ್ರು? ಇದನ್ನ ಮಾಡೋದ್ರ ಮೂಲಕ ಹಿಂದೆ ಇರೋ ಉದ್ದೇಶ ಏನು ಅಂತಂದ್ರೆ ಯಾರ್ಯಾರನ್ನೆಲ್ಲ ನಮ್ಮ ಕರ್ನಾಟಕ ಸಂಗೀತ ಪರಂಪರೆ ಯಾರ್ಯಾರನ್ನೆಲ್ಲ ಐಕಾನ್ಸು ದೈವ ಸದೃಶವಾದ ಗಾಯಕರು ಕಲಾವಿದರು ಅಂತ ನೋಡ್ತಾರೋ ಅವರನ್ನೆಲ್ಲ ಚಾರಿತ್ರ್ಯವೇ ಮಾಡುವಂತಹ ಪ್ರಥಮ ಪ್ರಯತ್ನ ಇದು MS ಸುಬ್ಬಲಕ್ಷ್ಮಿ ಟಾರ್ಗೆಟ್ ಮಾಡೋದು. ಆ ಮೂಲಕ ಯಾಕಂದ್ರೆ ಅವರನ್ನ ನಾವು ಸಂಗೀತದ ಅಧಿದೇವತೆ ಅಂತ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಲ್ಲೆಲ್ಲ ಸಂಗೀತ ಅಂದ್ರೆ ಭಾರತೀಯ ಸಂಗೀತ ಅಂದ್ರೆ MS ಅಮ್ಮ ಅಂತ. ಇಲ್ಲಿ ಇನ್ನೂ ಒಂದಿದೆ ರಾಜಕೀಯದ ಯಾವ ಥರ ಹೆಣ್ಕೊಂಡಿರುತ್ತೆ ಅಂತಂದ್ರೆ MS ಸುಬ್ಬಲಕ್ಷ್ಮಿ ಸದಾಶಿವಂ ಅವರನ್ನ ಮದುವೆ ಆಗದೆ ಬೇರೆ ಯಾವುದೋ ಜಾತಿಯವರನ್ನೋ ಅಥವಾ ಮದುವೆ ಆಗದೇನೆ ಹಾಗೆ ಉಳ್ಕೊಂಡಿದ್ದಿದ್ರೋ ಅವ್ರನ್ನ ಈ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಿರ್ಲಿಲ್ಲ. ಕರೆಕ್ಟ್. ಇಲ್ಲಿ ಆಳದಲ್ಲಿರುವಂಥದ್ದೇನೋ ಸಮೀಕರಣ TM ಕೃಷ್ಣನ ಇದರಲ್ಲಿ ರಾಜಕೀಯದಲ್ಲಿ ಸಮೀಕರಣ ಏನು ಅಂತಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಈ ಬ್ರಾಹ್ಮಣರ ಸಂಗೀತ ಮಾತ್ರ, ಅದು ಅವರಿಂದ ಕಿತ್ಕೊಳ್ಬೇಕು. ಬ್ರಾಹ್ಮಣರು ಅವರು ಕಪಿಮುಷ್ಟಿಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ಯಾರಿಗೂ ಕೊಟ್ಟಿಲ್ಲ. ಇದು ಹಳೇದೇ ಅಲ್ವಾ, ಕಮ್ಯುನಿಸ್ಟ್ರು ಮತ್ತು ಬ್ರಿಟಿಷ್ ಅವರು ತಂದಿದ್ದ ಹಳೆ ಇದೇನೆ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಷ್ಟೇ ಇದು. ಆದರೆ ಅದೇ ಹೆಂಡಕ್ಕೆ ಹೊಸ ಸ್ಟಿಕ್ಕರ್ ಹಾಕಿದ್ದಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅವ್ರು ಹೇಳೋ ಪ್ರಕಾರ ಎಲ್ಲ ಇವರು ಬ್ರಾಹ್ಮಣರೆಲ್ಲ ವೈದಿಕರೆಲ್ಲ ವಿದ್ಯೆನೆಲ್ಲ ತಮ್ಮ ಕೈಯಲ್ಲಿ ಇಟ್ಕೊಂಡು ಯಾರಿಗೂ ಕೊಡಲಿಲ್ಲ ಅಂತ ಅದೇ ಫಾರ್ಮುಲಾ ಈ ಕ್ಲಾಸಿಕಲ್ ಮ್ಯೂಸಿಕ್ಗೆ ಅಪ್ಲೈ ಮಾಡ್ತಾರೆ. ಕೃಷ್ಣ ಅದೇ ಬರ್ತೀನಿ ರೀ, ಬಿಟ್ಬಿಡ್ಬೇಕು ಅವರು. ಅಲ್ಲ ಬರ್ತೀನಿ ನೋಡಿ. TM ಕೃಷ್ಣ ಬ್ರಾಹ್ಮಣರು ಎಲ್ಲಿ ತನಕ ಆಗಿರ್ತಾರೋ ಅಲ್ಲಿ ತನಕ ಹಿ ಈಸ್ ಅ ಯೂಸ್ಫುಲ್ ಟೂಲ್ ಫಾರ್ ದ ಪೀಪಲ್ ಹೂ ಕಂಟ್ರೋಲ್ ಹಿಮ್. ಅದು ಹೇಳಿ ಎಕ್ಸಾಕ್ಟ್ಲಿ. ಅವರು ಕ್ರಿಶ್ಚಿಯನ್ ಆಗೋ ಬೇರೆ ಆಗೋ ಕನ್ವರ್ಟ್ ಆದರೆ ಅಥವಾ ತಮ್ಮ ಬ್ರಾಹ್ಮಣ್ಯನ ಅಧಿಕೃತವಾಗಿ ತ್ಯಾಗ ಮಾಡಿದ್ರೆ ಅವಾಗ ಅವ್ರಿಗೆ ಯಾವ ಬೆಲೆನೂ ಇಲ್ಲ. ರಾಜಕೀಯ ಇರೋದಿಲ್ಲ, ಬ್ರಾಹ್ಮಣನೂ ಆಗಿರಬೇಕು, ಅವರನ್ನೇ ಬೈಬೇಕು ಆಯ್ತಾ. ಇವರು ಕಪಿ ಮುಷ್ಟಿಲಿದೆ ಹಾಗೆ ಹೀಗೆ ಅಂತ ಇದೊಂದು ಇಲ್ಲದೆ ಇರೋದೊಂದು ಹುಟ್ಟಾಕಿದ್ದಾನೆ. ನಿಮಗೆ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸ ಬ್ರಾಹ್ಮಣರ, ನಮ್ಮ ಕಾಲದಲ್ಲಿರುವಂಥ ದೊಡ್ಡ ವಿದ್ವಾಂಸರು ಯೇಸುದಾಸ್ ಬ್ರಾಹ್ಮಣರ, ಈ ಥರ ಎಷ್ಟಿದೆ ನಿಮಗೆ ಹೆಸರುಗಳು, ಎಷ್ಟು ಜನ ನಮ್ಮ ಲಲಿತ ಕಲೆಗಳಿಗೆ ಇನ್ಕ್ಲೂಡಿಂಗ್ ಸಂಗೀತ ದೇವದಾಸಿಯರು ಮತ್ತು ಆ ವರ್ಗಕ್ಕೆ ಆ ಕ್ಲಾಸಿಕ್ ಸೇರುವಂತಹ ಎಷ್ಟು ಜನ ರಾಜಾಶ್ರಯದಲ್ಲಿದ್ದವರು ವೇಶ್ಯೆ ಅಂತ ಕರೆಸ್ಕೊಳ್ಳೋವಂಥ, ನಾನು ಗೌರವಾರ್ಥಕದಲ್ಲೇ ಹೇಳ್ತಾ ಇದ್ದೀನಿ ಆ ಕಾಲದವ್ರನ್ನ, ಕಲೆಗಳನ್ನ ಉಳಿಸ್ಕೊಂಡು ಬಂದವರೇ ಅವರೇ ತಾನೆ. ಎಷ್ಟು ಜನ ಬ್ರಾಹ್ಮಣರು ತಪಸ್ವಿನಿಯರು ಅಂತ ಕರೀಬಹುದು ಅಲ್ವಾ, ಅಕ್ಷರಶಃ ನಿಜ, ಖಂಡಿತ ಆ ಮಾತನ್ನು ಬಳಸ್ಬೇಕು ನಾವು. ಸೊ ಎಷ್ಟು ಜನ ಆ ಕಾಲದಲ್ಲಿ ಎಷ್ಟು ಜನ ಬ್ರಾಹ್ಮಣರು ಇದನ್ನು ಉಳಿಸ್ಕೊಂಡಿದ್ರು ನಮ್ಮ ಸಂಗೀತನ ಈ ಮಟ್ಟಕ್ಕೆ. ಯಾವಾಗ ಇದು ಒಂದು ವರ್ಗ ಕೃಷ್ಣ ಹೇಳೋದು ಭಾಳ ಕನ್ವೀನಿಯಂಟ್ ಟ್ವಿಸ್ಟಿಂಗ್ ಆಫ್ ಫ್ಯಾಕ್ಟ್ಸು. ಫಸ್ಟ್ ಆಫ್ ಆಲ್ ಇತಿಹಾಸ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಜವಾದ ಇತಿಹಾಸ ಗೊತ್ತಿದ್ರೂ ಈ ಲೆಫ್ಟಿಸ್ಟ್ ಐಡಿಯಾಲಜಿ ಯಾವ ಥರ ನಿಜವಾದ ಇತಿಹಾಸನ ತಿರುಚಿ ಮುರಿತಾರಲ್ಲ ಅದೇ ಕೆಲಸ ಮಾಡ್ತಾ ಇರೋದು, ಅದು ಎಲ್ಲರಿಗೂ ಸ್ಪಷ್ಟವಾಗಿದೆ ಆಯಿತಾ. ಇದನ್ನು ಬ್ರಾಹ್ಮಣರು ಉಳಿಸ್ಕೊಂಡ್ರು. ಬ್ರಿಟಿಷ್ನವರು ನಮ್ಮ ಕಲೆಗೆ ವಿಶೇಷತಃ ದಕ್ಷಿಣ ಭಾರತದಲ್ಲಿ ದೇವದಾಸಿ ಪದ್ಧತಿನ ಒಂದು ಆ್ಯಕ್ಟ್ ಮೂಲಕ, ಕಾನೂನು ಮೂಲಕ ಬೀದಿಗೆ ಬರೋ ಹಾಗೆ ಮಾಡಿದ್ರಲ್ಲ ಸಮಾಜನ. ಅವಾಗೆಲ್ಲ ರುಕ್ಮಿಣಿ ಅರುಣ್ ಮತ್ತು ಅವಾಗ ನಮ್ಮ ರಾಘವನ್ ಅವರೆಲ್ಲ ಬರಿತಾ ಇದ್ರಲ್ಲ 1930s ಮಾಡಿದ್ರಲ್ಲ, ಅವಾಗ ಇವರು ಉಳಿಸ್ಕೊಂಡ್ರು ಅಲ್ವಾ. ಒಂದು ಇಡೀ ಸಮಾಜನ, ಒಂದು ಇಡೀ ಕಮ್ಯುನಿಟಿನ ಕಾನೂನಿಂದ ಮಾಡಿಬಿಟ್ಟು ನೀವು ಅವ್ರನ್ನ ಬೀದಿಗೆ ತಂದರೆ ಇದು ಮತ್ತದೇ ಕಡೆ ಬ್ರಿಟಿಷ್ನವರು ಬೇರೆ ಕಡೆ ಎಲ್ಲಿ ಅವ್ರಿಗೆ ಬಂಡಾಯ ಪ್ರಬಲವಾಗಿ ಬರುತ್ತೋ ಅವ್ರನ್ನೆಲ್ಲ ಒಂದು ಕಾನೂನು ಪಾಸ್ ಮಾಡೋದು, ಥಗ್ಸ್ ಅಂತ, ದ ಥಗ್ಗಿ ಆ್ಯಕ್ಟ್ ಅಂತ. ಅವರನ್ನ ಕ್ರಿಮಿನಲ್ ಟ್ರೈಬ್ಸ್ ಅಂತ ಮಾಡಿಬಿಡೋದು, ಡಿಕ್ಲೇರ್ ಮಾಡಿಬಿಡೋದು. ಸಂಗೀತದಲ್ಲಿ ನೃತ್ಯದಲ್ಲಿ ಇದನ್ನೇ ಮಾಡಿದ್ರು. ಇದನ್ನು ಆ ಕಾಲದ ಮದ್ರಾಸ್ ಪ್ರೆಸಿಡೆನ್ಸಿಲಿ ವಿಶೇಷತಃ ಮದ್ರಾಸ್ನ ನಗರದಲ್ಲಿರುವಂತಹ ಬ್ರಾಹ್ಮಣರು ಉಳಿಸ್ಕೊಂಡ್ರು. ಅವರು ಬ್ರಾಹ್ಮಣರು ಮಾತ್ರ ಉಳಿಸ್ಕೊಳ್ಳಿಲ್ಲ, ಎಷ್ಟೊಂದು ಆ ಕಾಲದಲ್ಲಿ ತೆಲುಗು ಮೂಲದ ಎಷ್ಟೋ ಜಮೀನ್ದಾರರು ಸಾಹುಕಾರರು ಇವರೆಲ್ಲ ಬಹಳ ಸಪೋರ್ಟ್. ಭಾರತೀಯರ ನರನಾಡಿಗಳಲ್ಲಿ ಇರೋದಲ್ವಾ ಅದು ಬ್ರಾಹ್ಮಣರು ಅಂತ, ಯಾರು ಸ್ವತ್ತು ಅಲ್ವಲ್ಲ ಅದು. ನೃತ್ಯದಲ್ಲಾಗ್ಲಿ ಎಷ್ಟು ಜನ ಎಲ್ಲರೂ ಇದ್ದಾರೆ, ಎಲ್ಲ ಸಮಾಜದ ಎಲ್ಲ ಆಚಾರ್ಯರೆಲ್ಲ ಅಲ್ಲಿ ಕಿಟ್ಟಪ್ಪ ಪಿಳ್ಳೆ ಇವರುಗಳೆಲ್ಲ ಯಾರು ಅಲ್ಲ, ನಾದಸ್ವರ ವಿದ್ವಾಂಸರು, ಎಷ್ಟು ದೊಡ್ಡ ಮೃದಂಗದವರು ಅಲ್ವಾ. ಇದು ಈ ಹುನ್ನಾರ ಮಾಡ್ತಾನೆ. ಇದಕ್ಕೊಂದು ಕೌಂಟರ್ ಕೊಡೋ ಹಾಗಿದ್ರೆ
ಟಿ ಎಂ ಕೃಷ್ಣನ ಸೋಕಾಲ್ಡ್ ಫಾರ್ಮುಲಾ ಪ್ರಕಾರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬರೀ ಬ್ರಾಹ್ಮಣರ ಕಪಿಮುಷ್ಟಿಲಿದೆ ಅಂತ. ಇದೇ ಮಾತನ್ನು, ಇದೇ ಸಮೀಕರಣನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ವಲಯಕ್ಕೆ ಯಾಕೆ ಅಪ್ಲೈ ಮಾಡಲ್ಲ? ಬ್ರಾಹ್ಮಣರ ಹಿಂದೂಸ್ತಾನಿ ಗಾಯಕರಾಗಲಿ ವಾದಕರಾಗಲಿ ಬ್ರಾಹ್ಮಣರು ಏನು ಕಡಿಮೆ ಇದ್ದಾರೆ ಅಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ? ಯಾತಕ್ಕೆ ಮಾಡಲ್ಲ ಅಲ್ಲಿ ಅಂದರೆ ಧೈರ್ಯ ಇಲ್ಲ. ಅಷ್ಟೇ ಪ್ರಮಾಣದಲ್ಲಿ ಮುಸಲ್ಮಾನ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು ಇದ್ದಾರೆ, ತುಂಬ ಜನ ಇದ್ದಾರೆ. ಆ ಲಾಬಿ ವಿರುದ್ಧ ಮಾತಾಡಲಿ ನೋಡೋಣ ಕೃಷ್ಣ. ಅಷ್ಟೇ ಅಲ್ಲ ಇವರೇ, ಅಲ್ಲಾರ ಖಾನ್ ಜಕೀರ್ ಹುಸೇನ್ ತಂದೆ, ಆತ ಮೊನ್ನೆ ಹೇಳ್ಕೊಂಡಿದ್ದಾನೆ, ನನಗೆ ಮೊದಲು ಸರಸ್ವತಿ ಪೂಜೆ ಹೇಳ್ಕೊಡ್ತಾ ಇದ್ರು. ಹೌದು, ಸರಸ್ವತಿ ದೇವಿ ಆರಾಧನೆ ಮಾಡೋದು, ಅವ್ರು ಏನು ಹೇಳ್ಕೊಟ್ರು ಅದನ್ನೇ ನಾನು ಇವಾಗ ನುಡಿಸ್ತಾ ಇರೋದು ಅಂತ ಅದು ಹೇಳ್ತಾರೆ ಅಲ್ವಾ? ಬಿಸ್ಮಿಲ್ಲಾ ಖಾನು ಅಲ್ವಾ? ಅಲ್ಲಿ ಕೂತ್ಕೊಂಡ್ರೆ ನಂಗೆ ಮಹಾದೇವ ಕಾಣಿಸ್ತಾನೆ ಅಂತ ಹೇಳ್ತಾರೆ ಅಲ್ವಾ? ಮುಟ್ಲಿ ನೋಡೋಣ. ಇದಕ್ಕೆ ಧೈರ್ಯ ಇಲ್ಲ. ಅದೇ ಐಕಾನ್ಸನ್ನೆಲ್ಲ ಒಂದೊಂದಾಗೆ ಸ್ಮ್ಯಾಶ್ ಮಾಡ್ತೀನಿ ಅನ್ನೋ ಒಂದು ಹುನ್ನಾರ. ಯಾಕಂದರೆ ನೇರವಾಗಿ ನಮ್ಮ ಶಾಸ್ತ್ರೀಯ ಸಂಗೀತ ಪರಂಪರೆ ಕಾಂಕ್ರೀಟ್ ಅಲ್ಲ, ಅಬ್ಸ್ಟ್ರಾಕ್ಟ್. ನಮ್ಮ ಅಧ್ಯಾತ್ಮ ಪರಂಪರೆ ಯಾವ ರೀತಿ ಅನುಭವೈಕವಾದಂಥ ವೇದ್ಯವಾದಂತಹ ಒಂದು ಪರಂಪರೆನೋ ಅದೇ ಇದು ಮನೋಧರ್ಮ ಸಂಗೀತ. ತುಂಬ ಅಬ್ಸ್ಟ್ರಾಕ್ಟು. ನಿಮಗೆ ಬರೀ ಅಭ್ಯಾಸ ಬಲದಿಂದ ಬರೋದಿಲ್ಲ, ಅನುಭವದಿಂದನೇ ಬರುತ್ತೆ. ಒಂದೇ ರಾಗ, ಒಂದೇ ಕಲಾವಿದನ ಬಾಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಎಫೆಕ್ಟ್ ಕೊಡುತ್ತೆ ಮನೋಧರ್ಮ. ಎಷ್ಟೊಂದು ಫ್ಯಾಕ್ಟರ್ಸ್ ಇರುತ್ತೆ. ಇದೆಲ್ಲ ತುಂಬ ಇಂಪರ್ಸನಲ್ ಆ್ಯಂಡ್ ಟೂ ಅಬ್ಸ್ಟ್ರಾಕ್ಟ್. ನಿಮಗೆ ಮುಷ್ಟಿಮೆ ಅಲ್ಲ ಸಿಗೋದಿಲ್ಲ, ನಿಮಗೆ ಇದೆಲ್ಲ ಥಿಯರಿಗಳೆಲ್ಲ ಹಾಕೋಕ್ಕಾಗೋದಿಲ್ಲ. ಸೊ ಇದೆಲ್ಲ ಯಾಕಂತ ಇವರು ಈ ಕೃಷ್ಣನಿಗೆ ಕಾಣಲ್ಲ. ಸೊ ಇದನ್ನು ನೀವು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ ಥಿಯರಿಗಳು ಹಾಕಿ. ಎಕ್ಸಾಂಪಲ್ ಇನ್ನು ಭೈರಪ್ಪನವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಲೆಫ್ಟ್ ಅವರು ಇಲ್ಲಿ ತನಕ ಕ್ಯಾಪ್ಚರ್ ಮಾಡೋಕ್ಕಾಗದೇ ಇರೋ ಕಾರಣ ಏನು ಅಂತಂದರೆ, ಅವ್ರ ಪ್ರಕಾರ, ಲೆಫ್ಟ್ ಅವ್ರ ಪ್ರಕಾರ ಎಲ್ಲನೂ ಸಮಾಜದ ಎಲ್ಲನೂ ಇದರಲ್ಲೂ ಕ್ರಾಂತಿ ಉಂಟಾಗಬೇಕು ಅಂತ ತಾನೇ ಅವ್ರಿಗಿರೋದು. ನಿಮಗೆ ಸಾಹಿತ್ಯದಲ್ಲಿ ಆಗುತ್ತೆ, ಬರವಣಿಗೆ ನಿಮಗೆ ಗೋಚರ ಆಗುತ್ತೆ, ನಿಮಗೆ ಅದು ಇಂಟೆಲೆಕ್ಟ್ಗೂ ತಟ್ಟುತ್ತೆ. ನಿಮಗೆ ಶಾಸ್ತ್ರೀಯ ಸಂಗೀತ ಇಂಟೆಲೆಕ್ಟಿಗೆ ಹಾದು ಹೋಗುತ್ತೆ, ಮೇಲೆ ಹೋಗುತ್ತೆ, ಇನ್ನೊಂದು ಸ್ತರ ಮೇಲೆ ಹೋಗುತ್ತೆ. ಆದರೆ ಕಾವ್ಯ ಇರ್ಬೋದು, ಪದ್ಯ ಇರ್ಬೋದು, ನಾಟಕ, ಕಾದಂಬರಿ, ಇವೆಲ್ಲ ಇಂಟೆಲೆಕ್ಟ್ಗೂ ಅಪೀಲ್ ಆಗುತ್ತೆ. ಸೊ ಚೆನ್ನಾಗಿ ಪ್ರಚೋದನೆ ಮಾಡಿ ಅಲ್ಲೆಲ್ಲ ಟ್ವಿಸ್ಟ್ ಮಾಡುವಂಥ ನಿಮಗೆ ಅವಕಾಶ ಇರುತ್ತೆ ನಾಟಕ, ಕಾವ್ಯ ಇದರಲ್ಲಿ. ಕ್ಲಾಸಿಕಲ್ ಮ್ಯೂಸಿಕಲ್ ಇದಾಗಲ್ಲ. ಈಗ 2 ಗಂಟೆ ಕೂತ್ಕೊಂಡು ಭೈರಪ್ಪನವ್ರ ಮಾತೇ ಹೇಳೋ ಹಾಗಿದ್ರೆ, ಭೈರವಿ ರಾಗ 2 ಗಂಟೆ ಆಲಾಪನೆ ಮಾಡಿದ್ರೆ ಅದರಿಂದ ಯಾವ ಸಾಮಾಜಿಕ ಕ್ರಾಂತಿ ಆಗುತ್ತೆ? ಇವ್ರು ಹೇಳೋದು ಆನಂದ ಬರುತ್ತೆ, ನೆಮ್ಮದಿ ಬರುತ್ತೆ, ಅರ್ಥ ಮಾಡ್ಕೊಳ್ಳೋರ್ಗೆ ಅದು ಅಷ್ಟೇ ಅಲ್ವಾ? ಇದಕ್ಕೆ ಈ ಭದ್ರಕೋಟೆನ, ಈ ಸಾಂಸ್ಕೃತಿಕ ಭದ್ರಕೋಟೆನ ಅವ್ರಿಗೆ ಇಲ್ಲಿ ತನಕ ಭೇದಿಸೋದಕ್ಕಾಗಿರಲಿಲ್ಲ ಈ ಎಡಚರಿಗೆ. ಈ ಮನುಷ್ಯನ ಅದಕ್ಕೋಸ್ಕರ ಒಂದು ಇಟ್ಕೊಂಡ್ರು, ಅಸ್ತ್ರವಾಗಿ ಅವನು ಇಟ್ಕೊಂಡ್ರು. ಅದಕ್ಕೆ ಆಮೇಲೆ ಬರ್ತೀನಿ. ಏನಾಯಿತು ಅಂತಂದರೆ ಈ ವಿಷಯ ಕೃಷ್ಣನಿಗೂ ಗೊತ್ತು. ಸ್ವಯಂ ಎಷ್ಟೊಂದು ಕಚೇರಿಗಳಿಗೆ ಕೊಟ್ಟು ಇದು ಅವ್ರಿಗೂ ಗೊತ್ತು. ಅದಕ್ಕೆ ಸಂಗೀತನ ಯಾವ ರೀತಿ ನಾಶ ಮಾಡಬೇಕು ಅಂತಂದರೆ, ನಮ್ಮ ಶಾಸ್ತ್ರೀಯ ಸಂಗೀತನ ಅದರ ಆಧಾರ ಸ್ತಂಭಗಳು ಮತ್ತು ಅದರ ಐಕಾನ್ಸ್ ಅವರ ಚಾರಿತ್ರ್ಯ ವಧೆ ಮಾಡೋದು. ಸೊ ನಮ್ಮ ಸಂಗೀತದ ಆಧಾರ ಸ್ತಂಭ ಯಾವುದು? ವಿಶೇಷತಃ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಧ್ಯಾತ್ಮ, ಭಕ್ತಿ, ಸಾಹಿತ್ಯ, ಭಾವ, ಇದೆಲ್ಲ ಒಂದಕ್ಕೊಂದಕ್ಕೆ ಆಳವಾಗಿ ಹೆಣ್ಕೊಂಡಿದೆ ಅಲ್ವಾ? ಸೊ ಇಟ್ ಈಸ್ ನಾಟ್ ಸೇಕ್ರೆಡ್ ಅಂತ ಶುರು ಮಾಡ್ತಾನೆ. ಮೊದಲು MS ಸುಬ್ಬಲಕ್ಷ್ಮಿನ ನೀವು ಚಾರಿತ್ರ್ಯ ವಧೆ ಮಾಡಿ, ಆಮೇಲೆ ತ್ಯಾಗರಾಜ, ಭಿಕ್ಷುಕ ಅಂತ ಹೇಳಿ ಈ ಥರ ಎಲ್ಲ ಐಕಾನ್ಸನ್ನು ಎಲ್ಲ ಮಸಿ ಬಳಿಯೋದು. ಬೇಸಿಕಲಿ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಇನ್ನೇನಿಲ್ಲ. ಅವ್ರನ್ನ ಕ್ಯಾರೆಕ್ಟರ್ ಅಸ್ಯಾಸಿನೇಟ್ ಮಾಡಿದ ಮೇಲೆ ಮುಂದಿನ ಹಂತ ಅವ್ರು ಬರೆದಿದ್ದೋದನ್ನೆಲ್ಲ ತಿರಸ್ಕಾರ ಮಾಡೋದು ಅಂತ ಅಲ್ಲ. ಅದು ಇದಕ್ಕೆ ಇವ್ರನ್ನೆಲ್ಲ ಅವ್ನು ನೋಡಿ ಎಂಥ ಧೂರ್ತ ಅಂತಂದರೆ, ದುಡುಕುಗಲ ನನ್ನೇ ದೊರ, ನಾನೇ ಇದನ್ನು ಆ ಕೀರ್ತನೆನೇ ಇಟ್ಕೊಂಡು ಒಂದು ಸಲ ಬರೆದಿದ್ದೆ, ಇದು ಅಪ್ಲೈ ಆಗುತ್ತೆ ನಿನಗೆ ಅಂತ. ನಿಮ್ಮಂಥವ್ರು ಬರ್ತಾರೆ ಅಂತಲೇ ನೀವು ಉದ್ದೇಶ ಹೇಳಿ ತ್ಯಾಗರಾಜರು ತಮ್ಮನ್ನು ತಾವೇ ಬೈಕೊಂಡು ಆ ಮೂಲಕ ನಿಮ್ಮಂಥವ್ರು ಇದ್ದಾರೆ ಸಮಾಜದಲ್ಲಿ ನಿಂತು ತೋರಿಸಿದ್ದಾರೆ ಅಂತ ಅಲ್ವಾ? ಸೊ ಅದಕ್ಕೆ ಕಡುದುರ್ ವಿಷಯ ಕೃಷ್ಣುಡೈ ಅಂತೆಲ್ಲ ಹೇಳಿ. ಸೊ ಚೆನ್ನಾಗಿದೆ ಅದು. ಏನದು ಅದೊಂದು ಬರುತ್ತೆ ಕೊನೆಗೆ, ಮಾನವತನು ದುರ್ಲಭ ಮನುಚು ನಿಂಚು
ಪರಮಾನಂದ ಮುಂದಲೇಕ ಅಂತ ತುಂಬ ಜೋರಾಗಿದೆ ಅದು ಕೊನೆಗೆ ಕ್ಲೈಮ್ಯಾಕ್ಸ್ ಕೃತಿ. ಸತುಲ ಕೈ ಕೊನ್ನಾಳು ಆಸ್ತಿ ಕೈ ಸುತುಲ ಕೈ ಕೊನ್ನಾಳು ತಿರುಗಿ ತಿನ್ನಯ್ಯ ಅಂತೆಲ್ಲ. ಸೊ ನಿನ್ನನ್ನು ಬಿಟ್ಟೆಲ್ಲ ಹುಡ್ಕೊಂಡಿದ್ದೀನಿ ಅಂತ ಈ ಥರ ಎಲ್ಲ ಕ್ಷುದ್ರ ಸವಾಸ ಮಾಡಿದೆ ಅಂತೆಲ್ಲ. ಸೊ ಈ ಕೃತಿನೇ ಇಟ್ಕೊಳ್ತಾನೆ ಕೃಷ್ಣ. ಅದಕ್ಕೆ ಏನು ಹಣೆ ಪಟ್ಟಿ ಕೊಡ್ತಾನೆ, ದೇರ್ ಆರ್ ಸಮ್ ಪ್ರಾಬ್ಲಮ್ಯಾಟಿಕ್ ಕೃತೀಸ್ ಲೈಕ್ ದುಡುಕುಗಲ ರಿಟನ್ ಬೈ ತ್ಯಾಗರಾಜ ಅಂತ ಹೇಳಿ ಯಾವುದಕ್ಕೆ ಬೇಕಾದ್ರೂ ಅನ್ವಯ ಮಾಡ್ಬೋದು. ಯು ಕುಡ್ ಸಿಂಗ್ ಎ ತ್ಯಾಗರಾಜ ಕೃತಿ ಅಷ್ಟೇ ಎಫೆಕ್ಟ್ ಕೊಡುತ್ತೆ. ಯು ಕುಡ್ ಸಿಂಗ್ ಅಬೌಟ್ ಎ ವೆಲ್, ಯು ಕುಡ್ ಸಿಂಗ್ ಅಬೌಟ್ ಎ ಲಿಸರ್ಡ್, ಯು ಕುಡ್ ಸಿಂಗ್ ಅಬೌಟ್ ಅ ವಾಲ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನ್ನೋದಕ್ಕೆ ಇದು ಯಾವ ಭೇದ ಭಾವ ಇಲ್ಲ, ಇದೆ. ಯಾವುದ್ಯಾವುದಕ್ಕೆ ಸ್ಥಾನ ಇರುತ್ತೆ. ನಿಮ್ಮ ಹತ್ರ ಚಿನ್ನದ ತಟ್ಟೆ ಇದೆ ಅಂತ ಹೇಳಿ ಪಂಚಭಕ್ಷ ಪರಮಾನ್ನ ಅದರಲ್ಲಿ ಬಡಿಸ್ಕೊಂಡು ನೀವು ಕಮೋಡ್ ಮೇಲೆ ಹೋಗಿ ಕೂತ್ಕೊಂಡು ಊಟ ಮಾಡಲ್ಲ ಅಲ್ವಾ? ಮಾಡಬೇಕು ಅಂತ ಈ ಮನುಷ್ಯ ಹೇಳ್ತಾ ಇದ್ದಾನೆ. ಸೊ ಏನಾಗುತ್ತೆ, ಈ ಮೂಲಕ ನೀವು ಎಲ್ಲ ಆಧಾರಗಳು ಅಂತ ಏನೇನಿದೆ ನಮ್ಮ ಶಾಸ್ತ್ರೀಯ ಕಲೆಗಳು, ಸಂಗೀತ, ಇಲ್ಲಿ ಆಧಾರ ಸ್ತಂಭಗಳನ್ನೆಲ್ಲ ನೀವು ಒಂದೊಂದಾಗಿ ಕುಸಿಯೋ ರೀತಿ ಅಟ್ಯಾಕ್ ಮಾಡ್ಕೊಂಡು ಬಂದಾಗ ಆ ಮೂಲಕ ಸಂಗೀತನೇ ಹೋಯಿತು. ಅಧ್ಯಾತ್ಮ ಪರಂಪರೆ ಇಲ್ಲ ಅಂದರೆ ಏನಿದೆ ನಮ್ಮಲ್ಲಿ? ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಏನಿದೆ ನಿಮಗೆ? ಏನೂ ಇಲ್ಲ ಅಲ್ವಾ? ಈಗ ಆಲಾಪನೆ ಅಂತ ನಾದೋಪಾಸನೆಯ ಪರಮೋದ್ದೇಶವೇ ಉಪಾಸನೆ. ನೋಡಿ, ಉಪಾಸನೆ ನಾದೋಪಾಸನೆ ಅಂತಾನೆ ಹೇಳೋದು. ಸಂಗೀತ ಅಟ್ ಇಟ್ಸ್ ಹೈಟ್ ಜನಿತ್ ಏನಪ್ಪಾ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಜಸ್ಟ್ ಸಿಂಗಿಂಗ್. ಯು ಕ್ಯಾನ್ ಎಂಜಾಯ್, ಬೇಕಾದಷ್ಟು ವಿಚಾರಗಳನ್ನು ಕುರಿತು ಸಂಗೀತ ಹೇಳ್ಕೊಂಡು ಸಂತೋಷ ಪಡಬಹುದು. ಆದ್ರೆ ಕೊನೆಯಲ್ಲಿರುವಂತಹದ್ದು ಏನು ಅಂತ ಹೇಳಿದ್ರೆ ಅದು ಇಟ್ಸ್ ಎ ವೇ ಫಾರ್ ಸಾಲ್ವೇಷನ್ ಅಂತ ಅಲ್ವಾ? ಮೋಕ್ಷ ನಾದೋಪಾಸನೆ. ಸೊ ಈ ಪರಂಪರೆ ಹಾಗೆ ಬಂದಿದೆ. ಮಹೋದ್ದೇಶ ಅದು. ಸೊ ನಮ್ಮ ಎಲ್ಲ ವಾಗ್ಗೇಯಕಾರರು ಇತ್ತೀಚಿನ ತನಕ, ಬಾಲಮುರಳಿ ಕೃಷ್ಣ ತನಕ ಎಲ್ಲ ವಾಗ್ಗೇಯಕಾರರು ಈ ಪರಂಪರೆಯಿಂದ ಆ ಕಡೆ ಈ ಕಡೆ ಅಲ್ಲಾಡಿಲ್ಲ. ಎಷ್ಟು ಹೊಸತನ ತಂದ್ರು ಕೂಡ ಅವರ ಸಾಹಿತ್ಯದಲ್ಲಿ ಬೇರೆ ಬೇರೆ ಅವರು ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಈ ಸ್ಪಿರಿಟ್ ಇಂದ ಹೊರಗಡೆ ಹೋಗಿರಲಿಲ್ಲ. ಮೂಲವಾದ ಸತ್ವ ಹಾಗೆ ಇದನ್ನೇ ಹಾಳು ಮಾಡಿ, ನಿಮಗೆ ಆಲಾಪನೆ ಮಾಡೋಕ್ಕಿಂತ ಮುಂಚೆ ನೀವು ಒಂದು 10-12 ವರ್ಷ ಸರಿಯಾಗಿ ನೀವು ತಯಾರಿ ಆಗಿರಬೇಕು. ಆಲಾಪನೆ ಒಂದು ಕರೆಕ್ಟಾಗಿ ಮಾಡಬೇಕು ಅಂತಂದರೆ ನಿಮಗೆ ಈ ಬೇಸಿಸ್ ಇರಬೇಕು. ಖಂಡಿತ. ಇದೇ ಇಲ್ಲ ಅಂತಂದರೆ ಇನ್ನೇನು ಉಳಿಯುತ್ತೆ ನಿಮಗೆ? ಆ ಮೂಲಕ ಹೋಯ್ತಲ್ಲ, ಇನ್ಯಾವ ಸಂಗೀತ ಉಳಿತು ನಿಮಗೆ? ಅಲ್ಲ, ಈಗ ಒಂದು ಪ್ರಶ್ನೆ ಕೇಳಬೇಕು ನಿಮ್ಮನ್ನ. ಈಗ ಆತ ಬ್ರಾಹ್ಮಣ ಜೊತೆಗೆ ಸಂಗೀತಗಾರನು ಕೂಡ, ಚೆನ್ನಾಗಿ ಹಾಡ್ತಾನೆ ಅಂತಾನು ಪ್ರಸಿದ್ಧಿ ಪಡ್ಕೊಂಡಿದ್ದಾರೆ. ಹೀಗಿದ್ದರೂ ಕೂಡ ಅದು ಯಾತಕ್ಕೆ ಈ ಸಂಗೀತದ ಬೇರುಗಳನ್ನು ಅಲ್ಲಾಡ್ಸೋದಕ್ಕೆ ಹೋಗೋದು, ಇದನ್ನು ನಾಶ ಮಾಡೋದಕ್ಕೆ ಹೋಗೋದು? ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಬೇರೆ ಉದ್ದೇಶಗಳಿದೆ. ಸಂಗೀತದಿಂದ ಅವನು ಸಂಪಾದನೆ ಮಾಡಿದ್ದಾನೆ, ಶಿಷ್ಯ ಸಂಪಾದನೆ ಮಾಡಿದ್ದಾನೆ, ರಸಿಕರೆಲ್ಲ ರಂಜನೆ ಮಾಡಿದ್ದಾನೆ, ಎಲ್ಲಾನು ಆಗಿದೆ. ಆದರೆ ಈ ಒಂದು ಉಪದ್ವ್ಯಾಪ ಯಾಕೆ? ಇದಕ್ಕೆ ಬೇರೆ ಏನೋ ಕಾರಣ ಇದೆ. ಐ ಥಿಂಕ್ ಇಟ್ ಈಸ್ ಮೋರ್ ಈ ಸೋಷಿಯೋ ಪೊಲಿಟಿಕಲ್ ಸಿಚುಯೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇದೇ ಗೊತ್ತಿಲ್ಲ ಇವೆಲ್ಲ ಏನು ಗೊತ್ತಾ, ಒಬ್ಬ ಮನುಷ್ಯ ಅದರಲ್ಲೂ ತಮಿಳುನಾಡಲ್ಲಿ ನೀವು ಹಿಂದೆ ನಾವು ಇವರ EVR ಬಗ್ಗೆ ಎಲ್ಲ ಮಾತಾಡಿದ್ವಲ್ಲ, ಈ ದ್ರಾವಿಡ ಮೂವ್ಮೆಂಟ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಸೇರಿಸಿ ಹೇಳಬೇಕು ಅಂತ ಕಾಣುತ್ತೆ. ಈ TM ಕೃಷ್ಣ ದ್ರಾವಿಡ ಅಂತ ಈಚೆಗಷ್ಟೇ ಮೊನ್ನೆ DMK ತಿರ್ಗಾ ಬಂತಲ್ಲ ಪವರ್ಗೆ, ಅದಾದ್ಮೇಲೆ ಈಚೆಗೆ ಪೆರಿಯಾರ್ ಮೇಲೆಲ್ಲ ಹಾಡುಗಳೆಲ್ಲ ಶಂಕರಾಭರಣದಲ್ಲಿ ರಾಗದಲ್ಲೆಲ್ಲ ಕಟ್ಟಿದ್ದಾನೆ, ಮೋಹನ ಶಂಕರಾಭರಣದಲ್ಲೆಲ್ಲ. ಅದು ಈಚೆಗಾಗಿದ್ದು ಈ ಪೆರಿಯಾರ್ ತಂದಯಿ ಅವೆಲ್ಲ. ಅಲ್ಲಿ ತನಕ ಅವನು ಪಕ್ಕ ಕಮ್ಯುನಿಸ್ಟ್ ಮತ್ತೆ ಈಗ ಫಾರ್ ಲೆಫ್ಟ್ ಅಂತಾರಲ್ಲ, ವೋಕು, ಆ ಲೈನ್ ಇಟ್ಕೊಂಡಿದ್ದ. ಆ ಲೈನ್ ಈಗಲೂ ಇಟ್ಕೊಂಡಿದ್ದಾರೆ. ಬಟ್ ಈಗ ಆ ಮಿಕ್ಸ್ಗೆ ದ್ರಾವಿಡ ಇದು ಕೂಡ ನೆರೆಟಿವ್ ಕೂಡ ಬಂದಿದೆ. ಒಬ್ಬ ಮನುಷ್ಯ ಯಾತಕ್ಕೆ ಲೆಫ್ಟಿಸ್ಟ್ ಆಗ್ತಾನೆ ಅನ್ನೋದಕ್ಕೆ ಸೈಕಲಾಜಿಕಲ್ ರೀಸನ್ ಅನೇಕ ಇರುತ್ತೆ ಅಷ್ಟೇ, ಇನ್ನೇನು ಮಾಡಕ್ಕೆ. ಸೆಲ್ಫ್ ಲೋತಿಂಗ್ ಅಂತಾರಲ್ಲ, ಆತ್ಮನ್ಯೂನತೆ, ಮತ್ತು ಒಂದು ಆತ್ಮಘೃಣತೆ ಅಂತಾರಲ್ಲ, ಆತ್ಮಗರ್ಹಣ, ಈ ಕಾರಣಕ್ಕೆ ಜನಗಳು ಲೆಫ್ಟಿಸ್ಟ್ ಆಗ್ತಾರೆ ಅಂತ ಒಂದು ನನಗನ್ಸಿರೋದು. ಸೊ ಮಾರ್ಕ್ಸ್ ಇಂದ ತಗೊಂಡು ಬಂದ್ರು ನಮಗಿದೆ ಅನ್ಸುತ್ತೆ. ಪರಂಪರೆಯಲ್ಲಿ ಒಂದು ಶ್ರದ್ಧೆ ಅಂತಿಲ್ದೇ ಇದ್ರೆ ಇದೆಲ್ಲ ಸುಲಭವಾಗಿ ಆಕರ್ಷಣೆ ಆಗುತ್ತೆ. ಪಾಪ ಈ ತರ ಈ ಮನುಷ್ಯಂಗೂ ಆಗಿದೆ. ವಿ ಮಸ್ಟ್ ಪಿಟಿ ಹಿಮ್ ಅಷ್ಟೇ. ಒಂದು ಸ್ತರದಲ್ಲಿ ನಾವು ಪಾಪ ಅನುಕಂಪ ಪಡಬೇಕಾಗುತ್ತೆ. ಅದ್ರ ಅವ್ರು ಮಾಡಿರೋ ಡ್ಯಾಮೇಜ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಸೊ ಈ ಕ್ಯಾರವಾನ್ ಕವರ್ ಸ್ಟೋರಿ ಬರೀತಾರಲ್ಲ, MS ಸುಬ್ಬಲಕ್ಷ್ಮಿ ಚಾರಿತ್ರ ವಧೆ ಮಾಡುವಂಥ ಲೇಖನ, ಅದಾಗಿದ್ದ ಒಂದೇ ವರ್ಷದಲ್ಲಿ ಅಂದರೆ 2016ರಲ್ಲಿ ಮ್ಯಾಗ್ಸೆಸೆ ಅವಾರ್ಡ್ ಬರುತ್ತೆ.
ಅದನ್ನು ಹೇಳಿ ಅಂಥ ಕಾರಣಗಳಿರುತ್ತೆ. ಅಲ್ಲಿಂದ ನಿಮಗೆ ಇವರು ವಿಶ್ವರೂಪ ದರ್ಶನ ಒಂದೊಂದಾಗೆ ಶುರು ಮಾಡ್ತಾರೆ. ಇಂತಿಂತೈ ವಟುಡಿಂತೈ ಅಂತ ಶುರು ಮಾಡ್ಕೊಳ್ತಾರೆ. ಫಾರ್ ಲೆಫ್ಟ್ ವಿಶ್ವರೂಪ ಬಿಚ್ಕೊಳ್ಳೋದಕ್ಕೆ ಇದು ಬರೀ ಸಂಗೀತ ಅಲ್ಲ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಲ್ಲ, ಚೆನ್ನೈ ಅಲ್ಲ, ಮ್ಯೂಸಿಕ್ ಅಕಾಡೆಮಿ ಅಲ್ಲ, ಇದಕ್ಕೆ ತುಂಬಾ ವೈಶ್ವಿಕವಾದಂತಹ ಕಾರಣಗಳು ವ್ಯಾಪ್ತಿ ಎಲ್ಲ ಇದೆ. ಎಲ್ಲ ಖಂಡಿತ ಇದೆ, ಡೆಫಿನೆಟ್ಲಿ ಇದೆ. ಈಗ ಕೇಜ್ರಿವಾಲ್ ಸಾಹೇಬರು ಬರ್ಲಿಲ್ವೇ? ಕೇಜ್ರಿವಾಲ್ ಮ್ಯಾಕ್ಸೆಸೆ ಎಷ್ಟು ಜನ ಇದ್ದಾರೆ? ಅಮರ್ತ್ಯ ಸೆನ್ಗೂ ಮ್ಯಾಕ್ಸೆಸೆ ಬಂದಿದೆ. ಎಷ್ಟು ಜನ ಇದ್ದಾರೆ? ಸೊ ನಿಮ್ಮ ಇವರು ಯಾರು ಮೇಧಾ ಪಾಟ್ಕರ್ ಅಲ್ಲಿ ಇಷ್ಟ ಇದೆಯಲ್ಲ, ಭಾರತದ ವಿರುದ್ಧ ಯಾರು ನಿಂತ್ಕೊಳ್ತಾರೆ ಅವರೆಲ್ಲ ಗಮನಿಸ್ತಿರ್ತಾರೆ. ಆಹಾ ಓಕೆ ಇವರು ಒಂದು ಮಟ್ಟಕ್ಕೆ ನಮಗೆ ಕೆಲಸ ಬರ್ತಾರೆ, ಬಾಪ ನೀನು ಅಂತ ಹೇಳಿ ಮ್ಯಾಕ್ಸೆಸೆ ಕೊಟ್ಬಿಡೋದು. ಅಲ್ಲಿಂದ ಕೊಡೋರು ಯಾರು? ಮ್ಯಾಕ್ಸೆಸೆ ಫೌಂಡೇಶನ್ ಅಂತ ಇದೆ, ಅವ್ರು ಕೊಡ್ತಾರೆ. ಇವೆಲ್ಲ ಡೀಪ್ ಸ್ಟೇಟ್ ಅಂತಾರಲ್ಲ ಅಮೆರಿಕಲ್ಲಿ, ಅವರೆಲ್ಲ ತುಂಬಾ ದೊಡ್ಡ ಜಾಗತಿಕವಾದಂತಹ ಜಾಲಗಳನ್ನ ಬೀಸಿದ್ದಾರೆ. ಇವ್ರನ್ನೆಲ್ಲ ರಿಕ್ರೂಟ್ ಮಾಡ್ಕೊಳ್ಳೋದು ಇವೆಲ್ಲ ಇದೆ. ಸೊ ಮ್ಯಾಕ್ಸೆಸೆ ಅವಾರ್ಡ್ ಆದಮೇಲೆ ಈ ಮನುಷ್ಯನ ಗ್ರಾಫು ಬೇರೆ ಥರನೇ ಹೋಯ್ತು ಕೃಷ್ಣಂದು. ಇದಕ್ಕೆ ಸ್ಕಲ್ ಕ್ಯಾಪ್ ಹಾಕೊಳ್ಳೋದು, ಆಮೇಲೆ ಲುಂಗಿ ಹಾಕೊಂಡ್ಬಿಡೋದು. ಅವನು ಪೆರುಮಾಳ್ ಮುರುಗನ್ ಅಂತ ಇದ್ದಾನೆ, ಅವನು ಪೂರ್ತಿ ಫಾರ್ ಲೆಫ್ಟು, ದಲಿತ್ ಪೊಯೆಟ್ ಅನ್ಕೊಳ್ತಾ ತನ್ನನ್ನು ತಾನೇ ಕರ್ಕೊಳ್ತಾನೆ. ವಿತ್ ಡ್ಯೂ ರೆಸ್ಪೆಕ್ಟ್, ಅವರು ಕೂಡ ಎಕ್ಸ್ಟ್ರೀಮ್ ಎಡಪಂಥಿ ಮನುಷ್ಯ. ಅವರು ಬರೆದಿರೋ ಕಾವ್ಯನ ನೀವು ಶಾಸ್ತ್ರೀಯ ಸಂಗೀತದ ಕಚೇರಿಯಲ್ಲಿ ಆ ಲಿರಿಕ್ಸನ್ನು ಹಾಡೋದು. ಸಭೆಯಲ್ಲಿ ಕೂತಿರೋರ್ಗೆ ಏನು ಅನ್ಸ್ಬೇಕು, ಏನಪ್ಪ ಇದು ಎಲ್ಲೂ ಕೇಳೇ ಇಲ್ವಲ್ಲ ಅಂತ. ಇಲ್ಲೂ ಇತ್ತಲ್ಲ ಬಂಡಾಯ ಸಾಹಿತ್ಯ ಎಲ್ಲೆಲ್ಲೆಲ್ಲ ನೋಡಿ, ಇದೆಲ್ಲ ಎಲ್ಲೆಲ್ಲೆಲ್ಲ ಹೋಗುತ್ತೆ ಅಂತಂತಂದ್ರೆ ಇದೇ ಕೃಷ್ಣ ಈ ಮಡ್ರಾಸ್ ಮ್ಯೂಸಿಕ್ ಸಭಾ ಕಲ್ಚರ್ ವಿರುದ್ಧ ನಾನು ಬಹಿಷ್ಕಾರ ಮಾಡ್ತಾ ಇದ್ದೀನಿ, ಯಾವ ಸಭೆಗೂ ಹೋಗಲ್ಲ ಅಂತ 8 ವರ್ಷದ ಕೆಳಗೆ ಹೇಳಿದ ಮನುಷ್ಯ ಈಗ ಅದೇ ಸಭಾ ಕಲ್ಚರ್ ಬೇಕಾ? ಅದನ್ನೇ ಕೇಳ್ತಾ ಇದ್ದಾರೆ. ಇವಾಗ ಅವರನ್ನ ಪ್ರಶ್ನೆ ಮಾಡ್ತಿರೋರು, ಇವರು ಫಸ್ಟ್ ಅಕಾಡೆಮಿನ ಬ್ಯಾನ್ ಮಾಡ್ಕೊಂಡಿದ್ರಲ್ಲ, ಇವಾಗ ಯಾತಕ್ಕೆ ಬಂದಿದ್ದಾರೆ ಅದನ್ನ ಹೇಳಿ ಮೊದಲು ಅಂತ ಕೇಳ್ತಾ ಇದ್ದಾರೆ. ಹೇಳ್ತೀನಿ, ಅದು ಏನಕ್ಕೆ ಗೊತ್ತಾ, ಇದು ಸ್ಟ್ಯಾಂಡರ್ಡ್ ಲೆಫ್ಟಿಸ್ಟ್ ಟ್ಯಾಕ್ಟಿಕ್. ನಿಮ್ದೆಲ್ಲ ಸರಿಗೇ ಇಲ್ಲ, ನಾನು ಇದನ್ನ ಬಹಿಷ್ಕಾರ ಮಾಡ್ತೀನಿ ಅಂತ ಅದರಿಂದ ಹೊರಗಡೆ ಹೋಗೋದು. ಹೊರಗಡೆ ಹೋಗಿ ತಮ್ಮ ಗುಂಪು, ನೀವು ಆ ಥರ ಪಬ್ಲಿಕ್ಕಲ್ಲೆಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟು ಅದನ್ನು ಮೀಡಿಯಾಗೆ ಏನು ಕಡಿಮೆ ಇಲ್ಲ, ಇವ್ರಿಗೆ ಸಪೋರ್ಟ್ ಮಾಡೋವಂಥದ್ದು ಮಾಡ್ತಾರೆ. ಆವಾಗ ನಿಮಗೆ ಯಾರೋ ಬೇಗ ದಾರಿ ತಪ್ಪುವಂಥ ಯುವ ಜನಾಂಗರು ಇರ್ತಾರಲ್ಲ, ಇವನೊಂದು ದೊಡ್ಡ ಹೀರೋ ಅಂತ ನೋಡ್ತಾರೆ. ಸೊ ಆ ಗುಂಪು, ಆ ವರ್ಗ, ಒಂದಷ್ಟು ಹಿಂಬಾಲಕರ ವರ್ಗ ಒಂದು ಬೆಳ್ಕೊಳ್ಳುತ್ತೆ ಈ ಮನುಷ್ಯನಿಗೆ. ಆವಾಗ ಅವರು ಇವನು ಹೀರೋ ಅಂತ ನೋಡ್ತಾರೆ. ನಾವು TM ಕೃಷ್ಣನೇ ನಮ್ಮ ಗುರು, ನಮ್ಮ ಹೀರೋ ಅಂತ ನೋಡ್ತಾರೆ. ಅಂಥವ್ರನ್ನ ಇವನು ಪ್ರಮೋಟ್ ಮಾಡ್ತಾರೆ. ಇದೇ TM ಕೃಷ್ಣ ಸಭೆಗಳಿಗೆ. ಸಭೆ ನೀವು ಬಾಯ್ಕಾಟ್ ಮಾಡಿರ್ಬೋದು, ಆದರೆ ನೀವು ಆ ಫ್ಯಾಮಿಲಿಯಿಂದ ಬಂದಿರೋದಲ್ವ, TTK ಫ್ಯಾಮಿಲಿಯಿಂದ. ಒಂದು ಫೋನ್ ಮಾಡಿದ್ರೆ ನಮ್ಮ ಹುಡುಗ ಇವನನ್ನು ಒಂದು ಪ್ರಮೋಷನ್ ಕೊಡು, ಒಂದು ಇದು ಮಾಡು, ಒಂದು ಕಚೇರಿ ಕೊಡು ಅಂದರೆ ಕೊಟ್ಟೇ ಕೊಡ್ತಾರೆ. ಇವೆಲ್ಲ ಚೆನ್ನಾಗಿ ಸಪ್ರೆಸ್ ಆಗಿತ್ತು. ಯಾವಾಗ ಈ ಸಂಗೀತ ಕಲಾನಿಧಿ ಬಂತೋ ಹೊರಗಡೆ, ವಿವಾದ ಶುರು ಆಯಿತೋ, ಇವೆಲ್ಲ ಒಳಗಡೆ ಇರೋ ಕೊಳೆ ಎಲ್ಲ ಅದಾಗದೆ ಆಚೆ ಬರ್ತಾ ಇದೆ. ತನ್ನ ಹಿಂಬಾಲಕರಿಗೆ ಕಚೇರಿಗಳು ಬೇಕಾದಷ್ಟು ಕೊಡಿಸಿದ್ದಾರೆ, ಸಭೆಯಿಂದ ಆಚೆ ಇದ್ದಾಗಲೂ ಕೂಡ. ಅವ್ರು ತಯಾರಿ, ಇವ್ರ ಗರಡಿಲೇ ಪಳಗಿರೋರಲ್ಲ ಅವರೆಲ್ಲ. ಅವ್ರಿಗೇನು ಗೊತ್ತು ಯಾವ ಭಕ್ತಿ ಇದೆ, ಯಾವ ಜ್ಞಾನ ಇದೆ, ಯಾವ ಸಾಹಿತ್ಯ ಇದೆ, ಯಾವ ಭಾವಶುದ್ಧಿ ಇದೆ. ಈಗ ಸಂಗೀತ ಕಲಾನಿಧಿ ಡೆಸಿಗ್ನೇಟ್ ಆಗಿ, ಅಂದರೆ ಅಕಾಡೆಮಿಗೆ ಬಂದಿದ್ದೀರಾ ಅಂತ, ಆವಾಗ ನೀವು ನಿರ್ಣಾಯಕ ಸ್ಥಾನದಲ್ಲಿ ಕೂತ್ಕೊಂಡಿರ್ತೀರ. ಯಾರ್ಯಾರ ಕಚೇರಿಗಳು ಇನ್ನೆಲ್ಲೆಲ್ಲ ಅರೇಂಜ್ ಮಾಡಬೇಕು, ಇನ್ಯಾವ ಆರ್ಟಿಸ್ಟನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು, ಯಾರಿಗೆ ಯಾವ ಅವಾರ್ಡ್ ಕೊಡಬೇಕು, ಯಾವ ಸೀಸನ್ನಲ್ಲಿ ಏನು ಮಾಡಬೇಕು ಅನ್ನೋಕ್ಕೆ ನಿಮಗೊಂದು ನಿರ್ಣಾಯಕವಾದ ಒಂದು ಧ್ವನಿ ಸಿಕ್ಕಂಗಾಯಿತು ಈ ಅವಾರ್ಡ್ ಸಿಕ್ಕಿದ ಮೇಲೆ ಅಲ್ವಾ. ಇದೆ ಹೇಳ್ತೇನೆ. ಸೊ ಇದನ್ನು ಕ್ಲಾಸಿಕ್ ಟ್ಯಾಕ್ಟಿಕ್ ಇದು. ನಮ್ಮ ಎಡಪಂಥೀರು ಇದೊಂದು ದೊಡ್ಡ ಸಂಸ್ಥೆಗಳನ್ನು ಕ್ಯಾಪ್ಚರ್ ಮಾಡುವಂಥ ಇದೊಂದು ದೊಡ್ಡ ತಂತ್ರ. ಈ ಸಂಸ್ಥೆನೇ ಸರಿಗಿಲ್ಲ, ಆಚೆ ಹೋಗ್ತೀನಿ ಅಂತ ಹೊರಗಡೆ ಹೋಗಿ ಸಪೋರ್ಟ್ ತೊಗೊಂಡು ಅದೇ ಸಂಸ್ಥೆಗೆ ವಾಪಸ್ ಬರೋದು. ಅಲ್ಲಿ ಹೆಸರು ಮಾಡಿದ್ದೀನಿ, ಬಾ ನನ್ನ ಬಿಟ್ಕೊಳ್ಳೋ ಅಂತ. ಆ ಮೂಲಕ ಸಂಸ್ಥೆ ಈಗ ಯಾರ ಕೈಲಿದೆ? ಅದು ಹಿಂದೂ ಗ್ರೂಪ್ ಕೈಲಿದೆ. ರಂಜಿನಿ ಗಾಯತ್ರಿ ಲೆಟರ್ ಬರೆದಿರೋದು, ನಾವು ಇದನ್ನ ವಿಡ್ರಾ ಮಾಡ್ತೀವಿ, ನಾವು ಮಡ್ರಾಸ್ ಇದು ಡಿಸೆಂಬರ್ ಮಾರ್ಗಳಿ ಸೀಸನ್ಗೆ ನಾವು ಬರೋದಿಲ್ಲ ಅಂತ ಕೊಟ್ಟಾಗ, ಆಮೇಲೆ ಬೇರೆಯವರೆಲ್ಲ ನೀವು ಅವಾಗಲೇ ಹೇಳಿದಾಗೆ ಇದು ಕಿಶೋರ್ ಬ್ರದರ್ಸ್ ಎಲ್ಲ ಸಂಗೀತ ಕಲಾನಿಗೆ ವಾಪಸ್ ಎಲ್ಲ ಕೊಟ್ಟಿದ್ದಾಗ
ದೇ ಆರ್ ಇನ್ಫಾರ್ಮಿಂಗ್ ಯು ಆಫ್ ಎ ಡಿಸಿಷನ್. ಅಷ್ಟೇ. ನಿಮಗೆ ಬರೀ ಅವರ ನಿರ್ಧಾರನ ನಿಮಗೆ ತಿಳಿಸ್ತಿದ್ದಾರೆ, ನೀವು ರೆಸ್ಪಾಂಡ್ ಮಾಡಿ ಅಂತ ಕೇಳ್ತಿಲ್ಲ. ಎಷ್ಟು ಉದ್ದಟತನದ ದರ್ಪದ ಇದೊಂದು ಪತ್ರ ಬರೆದಿದ್ದಾರೆ ಮುರಳಿ ಮತ್ತು ಎನ್ ರಾಮ್ ಇಬ್ರು. ಹೌದು. ಇದೇನಿದೆ, ಇದು ಬೇಸಿಕಲಿ ಇದು ಡಿಕ್ಟೇಟರ್ಶಿಪ್ ಅಷ್ಟೇ, ಅದಲ್ಲೇ ಇನ್ನೇನಿಲ್ಲ. ಆಮೇಲೆ ಇವರು ಮಾತಾಡೋದು ಮಾತ್ರ ಡೆಮೋಕ್ರಸಿ ಅಲ್ಲ. ಅವರು ರಂಜನಿ ಗಾಯತ್ರಿ ಅವರು ಇದನ್ನು ಕೇಳಿದೆ ನಾನು, ಅವ್ರು ಹೇಳಿರೋದಷ್ಟೇ, ನಾವು ಮಾಡೋದಿಲ್ಲ ಅಷ್ಟೇ. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೂಡ ನಾವು ಕೇಳ್ತಾ ಇಲ್ಲ. ಹೌದು, ಅವ್ರು ಕೊಟ್ಟಿರೋದ್ರಿಂದ ಅವ್ರು ಇಷ್ಟು ದಿವಸ ಇದ್ರ ಬಗ್ಗೆ ಇಷ್ಟೊಂದು ಕೆಸರು ಎರಚಿರೋದ್ರಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಮಾಡೋದಿಲ್ಲ, ಇಷ್ಟೇ ಅವ್ರು ಹೇಳಿರೋದು ಅಲ್ವಾ. ತುಂಬಾ ಸ್ಪಷ್ಟವಾಗಿ, ನೇರವಾಗಿ, ಸರಳವಾಗಿ ಹೇಳಿದ್ದಾರೆ ಅವರು. ನಿಮ್ ಪ್ರತಿಕ್ರಿಯೆ ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ, ಯಾಕಂದ್ರೆ ಅವರು ಬಿದ್ದಿಲ್ವಲ್ಲ, ಇವರು ತುಂಬಾ ಕೆಟ್ಟದಾಗಿ ಅವರನ್ನ ಅಟ್ಯಾಕ್ ಮಾಡಿದ್ದಾರೆ ಅಲ್ವಾ. ಇದು ಲೆಫ್ಟ್ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ನಮ್ಮ ಅಕಾಡೆಮಿಗಳು ನೀವು ನೋಡಿ, ನಮ್ಮ ಯೂನಿವರ್ಸಿಟಿ ಸಿಸ್ಟಮ್ನ ನೀವು ನೋಡಿ, ಎಲ್ಲ ಕಡೆ 60ರ ದಶಕದಲ್ಲಿ 70ರ ದಶಕದಲ್ಲಿ ಏನೇನು ಮಾಡಿದ್ರು ಅದೇ ಇಲ್ಲೂ ರಿಪೀಟ್ ಆಗ್ತಾ ಇರೋದು. ನಾನು ಅದಕ್ಕೆ ಪದೇ ಪದೇ ಎಲ್ಲ ಕಡೆದು ಹೇಳೋದು, ಇವರು ತಂತ್ರಗಳನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆಳದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ. ನೀವು ಹೊರಗಡೆ ಆಗಿರೋ ಪರಿಣಾಮ ನೋಡ್ತಾ ಇದ್ದೀರಾ, ಆ ಪರಿಣಾಮಕ್ಕೆ ಬರೋ ಮಾರ್ಗಗಳಲ್ಲಿ ಏನೇನಾಯಿತು, ವಾಟ್ ಈಸ್ ವರ್ಕಿಂಗ್, ಆ ಪ್ರಕ್ರಿಯೆ ಮುಖ್ಯ, ಪ್ರಕ್ರಿಯೆಯಿಂದ ಪರಿಣಾಮ. ಅಂದರೆ ಸಂದೀಪ್, ನೀವು ಹೇಳ್ತಾ ಇರೋದೆಲ್ಲ ಕೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಬರೀ ಅದಷ್ಟಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಅಲ್ಲಿನ ಆಗು ಹೋಗೋಗಳು. ಇದಕ್ಕೆ ಈ ಸೋಷಿಯೋ ಪೊಲಿಟಿಕೋ ಹಿಸ್ಟಾರಿಕಲ್ ಸಿಚುಯೇಷನ್ ನಲ್ಲಿ ಇಟ್ಟು ನೋಡಬೇಕು. ಅದೇ ಕಾರಣಕ್ಕೆ ನಿಮ್ಮನ್ನ ಆ ರೀತಿ ಬಗ್ಗಿಸೋದಕ್ಕೆ, ಕುಗ್ಗಿಸೋದಕ್ಕೆ ಮಾಡ್ತಾ ಇರೋ ಕೆಲಸಗಳು ಇದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸ್ಪಷ್ಟವಾಗಿದೆ. ಮತ್ತೆ ಮ್ಯೂಸಿಕ್ ಅಕಾಡೆಮಿ ಆಗಲಿ, ಬೇರೆ ಯಾವುದೇ ಸಭೆ ಆಗಲಿ, ಯಾವುದೇ ಸಭೆ ಆಗಲಿ, ಅದು ಈ ಮಟ್ಟಕ್ಕೆ ಒಂದು ಮಟ್ಟದ ಒಂದು ಉನ್ನತಿಗೆ ಬರಬೇಕು ಅಂತಂದ್ರೆ ಇವತ್ತು ಏನೋ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳೋದ್ರಲ್ಲಿ ಆಗುವಂಥ ಕೆಲಸ ಅಲ್ಲ. ಸಾಕಷ್ಟು ಜನ ಒಟ್ಟಿಗೆ, ಸಾಕಷ್ಟು ಶಕ್ತಿಗಳು ಒಟ್ಟಿಗೆ ಬರಬೇಕು, ಸಾಕಷ್ಟು ತಪಸ್ಸು, ಒಳ್ಳೆ ಸರಿಯಾಗಿ ಹೇಳಿದ್ರಿ, ತಪಸ್ಸು ಬೇಕಾಗತ್ತೆ ಅಲ್ವಾ. ರಸಿಕರು, ಅದ್ರ ಸಂಸ್ಥೆ ಕಟ್ಟುವಂತಹ ಮೂಲೋದ್ದೇಶ, ಅದಕ್ಕೆ ಹಣ ಕೊಡೋರು, ರಸಿಕರು ಮತ್ತು ಕಲಾವಿದರು ಇವರೆಲ್ಲ ಸೇರಿ ಒಟ್ಟುಗೂಡಿದ್ರೇ ಆ ಥರ ಆಗೋದು. ಇದು ನನ್ನ ಪರ್ಸನಲ್ ಪ್ರಾಪರ್ಟಿ, ಏನು ಬೇಕಾದ್ರೂ ಮಾಡ್ತೀನಿ, ರಂಜನಿ ಗಾಯತ್ರಿ ಹೋಗಲಿ, ರವಿಕಿರಣ್ ಹೋಗಲಿ, ಸೆಮನ್ಗುಡಿ ಹೋಗಲಿ, ಇನ್ನೊಬ್ಬರು ಹೋಗಲಿ, ನಾನು ಹೇಳಿದ್ದೇ ಮಾತು ಅಂದರೆ ಅದು ಸಭೆ ಅಲ್ಲ. ಅದು ನೀವು ಆಗಲೇ ಒಂದು ಮಾತು ಹೇಳಿದ್ರಲ್ಲ, ಈ ಅಮರ್ತ್ಯ ಸೇನ್ ಬಂದು ಟೇಕಿಂಗ್ ಇಟ್ ಟು ದಿ ಮಾಸಸ್ ಅಂತ. ಆ ಸಂದರ್ಭದಲ್ಲಿ ನಾನು ಒಂದು ಇಂಟರ್ವ್ಯೂ ಕೇಳಿದೆ ಒಬ್ರದ್ದು, ಅವರು ವೈಜಯಂತಿ ಅಂತಲೇ ಕಾಣುತ್ತೆ, ಅಥವಾ ವಿಜಯಲಕ್ಷ್ಮಿ ಅಂತಲೇ ಯಾರೋ ಒಬ್ಬರು ಹೇಳಿದ್ರು. ಇವರು ಅವ್ರ ಮಾತನ್ನು ಕೇಳಿಕೊಂಡು, ಆ ಗುರುಗಳ ಮಾತನ್ನು ಈ ಶಿಷ್ಯ ಕೇಳಿಕೊಂಡು, ಯಾವುದೋ ಒಂದು ಇದು ಬೆಸ್ತರ ಕಾಲೋನಿ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡಿದ್ರಂತೆ. ಅದನ್ನು ಹೇಳಿ ಅವರು ಕೊನೆಗೆ ಏನ್ ಮಾಡಿದ್ರು ಅಂತ, ನಿಮ್ ಸಂಗೀತ ನೀವ್ ಇಟ್ಕೊಳ್ಳಿ, ನಮಗೆ ಬೇಕಾದ ಸಂಗೀತ ನಾವಿದೆ ಅಂತ 3 ಪೇಜ್ ಲೆಟರ್ ಬರೆದ್ರಂತೆ ಅವರು. ನೀನ್ ಬರಬೇಡ ಇಲ್ಲಿ ಅಂದ್ರೆ ಇಷ್ಟೆಲ್ಲ ಅವಮಾನ ಪಟ್ರು. ಪೋರಂಬೋಕ್ ಪಾಡಲ್ ಅಂತ ಶುರು ಮಾಡಿದ್ರು. ಪೋರಂಬೋಕ್ ಅಂದ್ರೆ ಪೋರಂಬೋಕ್ ಲ್ಯಾಂಡ್. ತಮಿಳಲ್ಲಿ ಪೋರಂಬೋಕ್ ಅನ್ನಕ್ಕೆ ಇನ್ನೊಂದು ಕೆಟ್ಟ ಅರ್ಥ ಇದೆ, ಅದು ಬೇಡ, ಅದು ಈ ಮನುಷ್ಯಗೆ ಅನ್ವಯ ಆಗುತ್ತೆ, ಬೇಡ ಅದು. ಸೊ ಪೋರಂಬೋಕ್ ಅಂದರೆ ಈ ಸ್ಲಮ್ಮಲ್ಲಿ ನೀವು ಹೇಳಿರೋಂತಹ ಬೆಸ್ತರ ಕೇರಿನಲ್ಲೆಲ್ಲ ಹೋಗಿ ಮಾಡೋದು, ಈ ಅಲ್ಲೆಲ್ಲ ಸ್ಲಮ್ಮಲ್ಲಿ ಹೋಗಿ ಅಥವಾ ಪೋರಂಬೋಕ್ ಲ್ಯಾಂಡಲ್ಲಿ ಹೋಗಿ ಇದನ್ನು ಎನ್ವೈರ್ಮೆಂಟಲಿಸಮ್, ಕ್ಲಾಸಿಕಲ್ ಮ್ಯೂಸಿಕ್ಕಿಂದ ಏನದು ಪರಿಸರ ರಕ್ಷಣೆ ಮಾಡ್ತೀನಿ, ಪರಿಸರ ನಾಶ ತಡಿತೀನಿ ಅಂತ ಅಲ್ಲೂ ಕೂತ್ಕೊಂಡು, ಯಾವುದೋ ಮೋರಿ ಪಕ್ಕದಲ್ಲಿ ಕೂತ್ಕೊಂಡು ಇವೆಲ್ಲ ಬೇಕಾದಷ್ಟು ಸರ್ಕಸ್ ಮಾಡಿದೆ. ಇದೆಲ್ಲ ಮುಂಚೆ ಮಾಡಿರೋರೆ, ಏನು ಹೊಸದಲ್ಲ. ಆಗೆಲ್ಲ ಸ್ಟ್ರೀಟ್ ಪ್ಲೇಸು, ಬೀದಿ ನಾಟಕ, ನುಕ್ಕಡ್ ನಾಟಕ ಅಂತ ಮಾಡ್ತಾ ಇದ್ರಲ್ಲ ಅವಾಗ 30ರ ದಶಕ, 60, 40, 50, 60. ಬೀದಿಲಿ ನಾಟಕ ಮಾಡಬಹುದು, ಅದರಲ್ಲೇನಿಲ್ಲ. ಅಲ್ಲಲ್ಲ, ಬೀದಿ ನಾಟಕ ಇದು ಕಮ್ಯುನಿಸ್ಟ್ ತಂತ್ರ. ಇದು ಕಮ್ಯುನಿಸ್ಟ್ ನೋಡಿ. ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಪಡ್ಕೊಳ್ಳೋಣ, ನಮ್ಮ ನಾಟ್ಯಶಾಸ್ತ್ರದಲ್ಲಿ 10 ತರ ನಾಟಕಗಳಲ್ಲಿ ವೀಥಿ ಅನ್ನೋದು ದಶರೂಪಕದಲ್ಲಿ, ಅಂದ್ರೆ ಸರಳವಾಗಿ ಸುಲಭವಾಗಿ ಜನಾಕರ್ಷಣೆಗೆ ಯಾವುದೋ ಒಂದು ವಿಚಾರ ಇಟ್ಕೊಂಡು ಬೀದಿಲಿ ನಾಟಕ ಮಾಡಬಹುದು. ಆದ್ರೆ ಅದನ್ನ ಕೆಳಗಿಳಿಸ್ಬೇಕು, ಅದ್ರ ಮಟ್ಟನ ಕುಗ್ಗಿಸ್ಬೇಕು, ಅದ್ರ ಮೇಲೆ ಕೆಸರಿರ್ಚಬೇಕು ಅಂತಲ್ಲ ಇವ್ರು ಮಾಡಕ್ ಹೊರಟಿದ್ದಲ್ಲ. ಇವರು ಕೆಳಗಿಳಿಸ್ಬೇಕು ಅನ್ನೋದಲ್ಲ, ಇವರು ಏನೋ ಕ್ರಾಂತಿ ತರಬೇಕು, ಸಮಾನತೆ ತರಬೇಕು ಅನ್ನೋ ಸೋಗ್ ಹಾಕೊಂಡು ಅದ್ರ ಸ್ತರನ ಕೆಳಗಿಳಿಸ್ತಾರೆ. ಆದ್ರೆ ಏನಂದ್ರೆ ಅವ್ರಿಗೆ ಬೇಕಾಗಿರ್ಲಿಲ್ಲ, ಇದು ಯಾರು ಕೇಳಲಿಲ್ಲ. ನೀನು ಬರೋವರೆಗೂ, ಅದೇ ನಾನು ಆರಂಭದಲ್ಲಿ ಅದಕ್ಕೆ ಹೇಳಿದ್ದು, ಚೆನ್ನಾಗಿರೋ ಒಂದು ಅಡುಗೆಯಲ್ಲಿ ಥೂ ಅಂತ ಉಗಿದ್ಬಿಡೋದು, ಆಮೇಲೆ ಅಯ್ಯೋ ಅಡುಗೆ ಎಲ್ಲ ಗಲೀಜಾಯ್ತು ಅಂತ ಅದ್ರ ಮೇಲೆ ಒಂದು ಗಲಾಟೆ ಎಬ್ಸೋದು. ಅದೇ ಇದು ಮಾಡೋದು ಕಮ್ಯುನಿಸ್ಟ್ ಎಲ್ಲ ಕಡೆ ಇದೇ ಮಾಡ್ಕೊಂಡು ಬಂದಿರೋದು.
ಅಲ್ಲ, ಈ ಕ್ಲಾಸಿಕಲ್ ಮ್ಯೂಸಿಕ್ ಇದಕ್ಕೆಲ್ಲ ನೋಡಿ ಆಕೆ ಹೇಳಿದ್ರು, ಪ್ರತಿಯೊಂದು ಸಮುದಾಯಕ್ಕೂ ಕೂಡ, ಪ್ರತಿಯೊಂದು ಗ್ರೂಪ್ಗೂ ಕೂಡ ಅವರವರದೇ ಆದಂತಹ ಕಲಾ ಪ್ರಕಾರಗಳಿರುತ್ತೆ. ಅದರಲ್ಲಿ ಇವಾಗ ಬೆಸ್ತರದ ಆತ ಹೇಳಿದ್ರಂತೆ, ಆ ಮುಖ್ಯಸ್ಥ, ನಮಗೆ ನಮ್ಮದೇ ಸಂಗೀತ ಇದೆ, ನಾವು ಹಾಡ್ಕೊಂಡು ಕುಣ್ಕೊಂಡು ಸಂತೋಷವಾಗಿದ್ದೀವಿ, ನಿಮ್ಮದು ಬೇಡ ಅಂತ ಹೇಳ್ಬಿಟ್ಟು ಇವರನ್ನ ತಿರಸ್ಕರಿಸಿ ಪತ್ರನೇ ಬರೆದ್ರು ಅಂತ. ಅಂದ್ರೆ ಅಷ್ಟಕ್ಕಾದ್ರೂ ಇವ್ರಿಗೆ ಗೊತ್ತಾಗ್ಬೇಕಾಗಿತ್ತು. ಇವರು ಇದನ್ನ ತಗೊಂಡು ಹೋಗಿ ಅವರನ್ನ ಎಬ್ಸೋದೇನು? ನೀವು ಕಮ್ಯುನಿಸ್ಟರ ಒಂದು ಹುಟ್ಟು ಗುಣ ಅಂತೇನು ಅಂತಂದ್ರೆ, ಯು ಶುಡ್ ಬಿ ಕಂಪ್ಲೀಟ್ಲಿ ಶೇಮ್ಲೆಸ್. ಯಾರು ಏನೇ ಅಂದ್ರು ಅದನ್ನ ಥಿಕ್ ಸ್ಕಿನ್ಡ್ ಅಂತಾರೆ. ಕ್ರಾಂತಿ ಯಾರ ಬೈತಾರಲ್ಲ ನಿಮಗೆ, ನೋಡಿ ಇದು ಮಾನ ತರುವಂತ ಕೆಲಸ ಅಲ್ಲ ಇದು ಅಂತ ಹೇಳಿದ್ರೆ ಅದು ಇವ್ರಿಗೆ ಬ್ಯಾಡ್ಜ್ ಆಫ್ ಆನರ್ ಆಗುತ್ತೆ, ಅದೊಂದು ಪ್ರತಿಷ್ಠೆ ಆಗುತ್ತೆ. ನೋಡಿದ್ರ ನನಗೆ ಅಪೋಸಿಷನ್ ಬರ್ತಾ ಇದ್ದೇನೆ, ನಾನು ಮಾಡ್ತಾ ಇರೋ ಕೆಲಸ ಚೆನ್ನಾಗಿದೆ, ಸರಿಯಾಗಿದೆ ಅಂತ. ಅಂದ್ರೆ ಅದೇ ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತ ಇದು. ಸರಿಯಪ್ಪ. ಈಗ ಈ ಮ್ಯೂಸಿಕ್ ಅಕಾಡೆಮಿ ಏನ್ ನಡೀತಾ ಇದೆಯಲ್ಲ, ಒಂದು ಅರ್ಥದಲ್ಲಿ ಒಳ್ಳೇದೆ, ಆಯ್ತಾ? ಅದೇ ಒಳ್ಳೇದಾಯ್ತು ಅಂತ ನಾನು ಅನ್ಕೋತೀನಿ. ಆದರೆ ಇನ್ನೊಂದು ಆಯಾಮನೂ ಇದೆ. ಇವಾಗ ಏನ್ ನಡೀತಾ ಇದೆ ಮ್ಯೂಸಿಕ್ ಅಕಾಡೆಮಿಗೆ, ಅದೇ ಕೆಲಸ ಕಲಾಕ್ಷೇತ್ರಕ್ಕೆ ನಡೀತು. ಲೀಲಾ ಸ್ಯಾಮ್ಸನ್ ಅನ್ನೋ ಒಂದು ಮಹಾನ್ ವ್ಯಕ್ತಿ ಅಲ್ಲಿ ಬಂದು ತಿಷ್ಟೆ ಹಾಕಿದ ಮೇಲೆ ನಾವು ಕಲಾಕ್ಷೇತ್ರ ಇಸ್ ಕಂಪ್ಲೀಟ್ಲಿ ಡಿಹಿಂದುವೈಸ್ಡ್. ಗಣಪತಿ ಪೂಜೆ ಇಲ್ಲ, ನಟರಾಜನ ಪೂಜೆ ಇಲ್ಲ, ಗಣಪತಿ ಸೊ ಅಲ್ಲಿ ಪೂರ್ತಿ ನೀವು ಅದು ಡಿಹಿಂದುವೈಸ್ ಮಾಡಿದ್ಮೇಲೆ ಇದು ಅದೇ ಆಗ್ತಿರೋದಲ್ಲ. ಈ ಸಂದರ್ಭದಲ್ಲಿ ದೀಪ್ ಅದನ್ನೇ ನಾ ಹೇಳಿದೆ, ಅಲ್ಲಿ ಯಾರು ನೃತ್ಯಾಂಗನೆಯರು ನರ್ತಕರು ಯಾರು ಕೂಡ ತಿರುಗಿ ಬೀಳಲಿಲ್ಲ. ಇವತ್ತು ಮ್ಯೂಸಿಕ್ ಅಕಾಡೆಮಿ ಈ ವಿಚಾರಕ್ಕೆ ನಿಜವಾಗ್ಲೂ ಪ್ರಸಿದ್ಧರಾಗಿರುವಂತಹ ಸಂಗೀತಜ್ಞರು ಒಂದಷ್ಟು ಜನ ಅವರ ತಮ್ಮ ಅಸಮಾಧಾನವನ್ನ, ಅಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆನೆ ಈಗಾಗಿರೋದು, ನಿಜಕ್ಕೂ ಒಳ್ಳೆ ಬೆಳವಣಿಗೆ. ಅಷ್ಟು ಮಾತ್ರ ಅಲ್ಲ, ಇದರಿಂದ ಲಾಸ್ ನಿಜವಾಗ್ಲೂ ಆಗಿರೋದು, ನಷ್ಟ ಆಗಿರೋದು ಯಾರಿಗೆ ಅಂತಂದ್ರೆ ಮ್ಯೂಸಿಕ್ ಅಕಾಡೆಮಿಗೆ. ಆದರೆ ಇದು ಎಲ್ಲ ಒಂದು ಕಾಂಟ್ರವರ್ಸಿಗಳ ಥರ ನಮ್ಮವರು ಎಸ್ಪೆಷಲಿ ಹಿಂದೂಗಳು ಅಂತ ಒಂದು ತಾತ್ಕಾಲಿಕ ವಿಜಯ ಅಂತ ಹೇಳಿ ಅವರು ಮಲ್ಕೊಂಡ್ಬಿಡ್ತಾರೆ, ತಿರ್ಗಾ ಯಥಾ ಪ್ರಕಾರ ನಿದ್ರೆಗೆ ಜಾರ್ಬಿಡ್ತಾರೆ. ಇದನ್ನ ಒಂದು ವ್ಯವಸ್ಥಿತವಾಗಿ ಸಸ್ಟೈನ್ಡ್ ಆಗಿ ನಡೆಸಬೇಕು. ಯಾವಾಗ ಬುದ್ಧಿ ಕಲಿತಾರೆ ಮ್ಯೂಸಿಕ್ ಅಕಾಡೆಮಿ ಇಂಥ ಒಂದು ಅವನತಿಗೆ ಮುಟ್ಟಿರುವಂಥ ಸಂಸ್ಥೆಗಳು ಯಾವಾಗ ಬುದ್ಧಿ ಕಲಿತಾರೆ ಅಂದರೆ ಅವ್ರ ಹಣಕಾಸಿಗೆ ಮತ್ತು ಆ ಮೂಲಕ ಅವರು ಪ್ರೆಸ್ಟೀಜ್ಗೆ, ಅವ್ರ ಪ್ರತಿಷ್ಠೆಗೆ ಧಕ್ಕೆ ಬರುತ್ತಲ್ಲ. ಟಿಕೆಟೆಡ್ ಪ್ರೋಗ್ರಾಮ್ಸು ಯಾರು ಹೋಗದೆ ಹೋದರೆ ಮಾರ್ಗಳಿ ಸೀಸನಲ್ಲಿ ಗೊತ್ತಾಗುತ್ತಲ್ಲ. ಸಂಗೀತ ಕಲಾನಿಧಿ ಅನ್ನೋದು ಇವೆಲ್ಲ ಭಾಳ ಸಣ್ಣದು, ನೀವು ವಿಶಾಲವಾದ ಒಂದು ಭೂಮಿಕೆಯಲ್ಲಿ ನೋಡಿದ್ರೆ ಇವೆಲ್ಲ ಸಣ್ಣದು. ಈ ಅವಾರ್ಡು ಗೌರವ ಇವೆಲ್ಲ ಭಾಳ ಅಲ್ಪ. ನಿಮಗೆ ಆ ಸಂಸ್ಥೆ ನಿಂತಿರೋದು ಈ ಅವಾರ್ಡಿಂದ ಅಲ್ಲ, ರಸಿಕರಿಂದ, ಕಲಾವಿದರಿಂದ, ಮತ್ತು ಆ ಒಂದು ಪರಂಪರೆಯಿಂದ. ಖಂಡಿತ ಆಯಿತಾ? ಅದಕ್ಕೆ ನೀವು ಗೌರವ ಕೊಡಲಿಲ್ಲ ಅಂದರೆ ಅದಕ್ಕೆ ಗೌರವ ಕೊಡೋ ರಸಿಕರು, ಕಲಾವಿದರು ಹೋಗಬಾರ್ದು. ಕಲಾವಿದರು ಹೇಗೋ ವಿಡ್ರಾ ಮಾಡ್ಕೊಂಡಿದ್ದಾರೆ, ಆಯಿತಾ? ರಸಿಕರು ಹೋಗದೆ ಹೋದರೆ ನೋಡೋಣ, ಮಾರ್ಗಳಿ ಸೀಸನ್ ಹಿಂಗೆ ನಡೆಸ್ತಾರೆ ನೋಡೋಣ. ಒಂದು. ಎರಡು, ಈಗ ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವರಿಗೂ ಹೇಳ್ತೀನಿ, ಈ ಪರಂಪರೆಗೆ ನಿಷ್ಠೆ ಆಗಿರಬೇಕು ಅಂತಂದರೆ ನೀವು ಹಾಡೋವಂಥ ದೀಕ್ಷಿತರ ಕೃತಿಗಳು, ನಮ್ಮ ದೊಡ್ಡ ದೊಡ್ಡ ದಿಗ್ಗಜರು, ಪುರಂದರದಾಸರ ದೇವರನಾಮಗಳು, ತ್ಯಾಗರಾಜರ ಕೃತಿಗಳು, ಇದರ ಹಿಂದೆ ಇರುವಂತಹ ಒಂದು ಸ್ಪಿರಿಟ್ ಅಂತಾರಲ್ಲ, ಭಾವ, ಅದಕ್ಕೆ ನೀವು ಬದ್ಧವಾಗಿದ್ದೀರಾ ಇಲ್ವಾ ಅಂತ ನೀವು ತಿಳ್ಕೊಬೇಕು. ಯಾವ ಸಂಗೀತ ಕಲಾನಿಧಿಗೋ ತ್ಯಾಗರಾಜರು ಆಸೆ ಪಡಲಿಲ್ಲ, ಮುಂಚವೃತ್ತಿ ಮಾಡ್ಕೊಂಡು ರಾಮಸೇವೆ ಮಾಡಿದ್ರು. ಸಂಗೀತ ಅನ್ನೋದು ಅವ್ರಿಗೊಂದು ಸಾಧನೆ ಆಗಿತ್ತು, ಒಂದು ಉಪಾಸನೆ ಅಲ್ವಾ? ಸಾಧನೆ ಆಗಿತ್ತು ಅಲ್ವಾ? ತ್ಯಾಗಯ್ಯ ಸಿನಿಮಾ ತುಂಬ ಚೆನ್ನಾಗಿದೆ. ರಾಮ, ಕೃಷ್ಣ, ಶಕ್ತಿ, ದೇವಿ ಇಲ್ಲದೆ ಯಾವ ಸಂಗೀತ ಇದೆ ಪ್ರಪಂಚದಲ್ಲಿ? ಅಲ್ಲ, ಶಿವ. ಪಾಪ ದೀಕ್ಷಿತರು ಅಲ್ಲಿ ಮಧುರೈ ಮೀನಾಕ್ಷಿ ಸನ್ನಿಧಿಯಲ್ಲಿ ಕೂತ್ಕೊಂಡು ಅದೊಂದು ಪ್ರಸಿದ್ಧ ಕಥೆ ಇದೆಯಲ್ಲ, ಮೀನಲೋಚನಿ ಪಾಶ ಮೋಚನಿ ಮಾನಿನಿ ಅಂತೇಳಿ ಪ್ರಾಣ ಬಿಟ್ರು ಅಂತ. ಅವ್ರಿಗೆ ಯಾವ ಸಂಗೀತ ಕಲಾನಿಧಿ ಬೇಕಿತ್ತು, ಯಾವುದಕ್ಕೆ ಆಸೆ ಪಟ್ಟರು? ಈ ಸ್ಪಿರಿಟ್ ಇಟ್ಕೊಂಡ್ರೆ ಇವರು ಮುಂದೆ ಏನಾದ್ರು ಊರ್ಜಿತ ಆಗ್ಬೋದು ಅನಿಸುತ್ತೆ. ಅಂದರೆ ನೀವು ಹೇಳ್ತಾ ಇರೋದು ಇವತ್ತೇನು ಅವರ ಅಸಂತೋಷ, ಅಸಮಾಧಾನಗಳನ್ನು ತೋರಿಸಿದ್ದಾರೆ, ಇದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಅದು ಯಾತಕ್ಕೆ ಅನ್ನೋದನ್ನು ತಿಳ್ಕೊಂಡು ಲೌಕಿಕ ಮಟ್ಟಕ್ಕೆ ಮಾತ್ರ ಇಟ್ಕೋಬಾರ್ದು. ಅದಕ್ಕೊಂದು ತರದ ಹಂತಕ್ಕೆ ಕೊಂಡೊಯ್ಬೇಕು. ಅದನ್ನ ಇದರ ಬೇರೆಗಳೆಲ್ಲಿದೆ, ಆ ಬೇರೆಗಳನ್ನ ಇವರು ಭಾವನೆಯಲ್ಲಿ ಅವರು ಆವಾಹನೆ ಮಾಡಿಕೊಂಡ್ರೆ ಮುಂದೆ ದಾರಿ ಚೆನ್ನಾಗಿರುತ್ತೆ. ನೋಡಿ, ಇದನ್ನೇ ಇವರು ನಮ್ಮ ರಾಜೀವ್ ಮಲ್ಹೋತ್ರಾ ಕೂಡ 5-6 ವರ್ಷಗಳ ಹಿಂದೆ
ಇದೇ ರೀತಿ ಇವರ ಆ ಪುಸ್ತಕ ಬಂದಾಗಲೇ ಅಂತ ಕಾಣುತ್ತೆ ತುಂಬ ಚೆನ್ನಾಗಿ ಎಲ್ಲರನ್ನು ಕರೆಸಿ ಇಂಥ ಉಪದ್ವ್ಯಾಪಗಳನ್ನು ಮಾಡೋರನ್ನೆಲ್ಲ ಸರಿಯಾದಂಥ ರೀತಿಯಲ್ಲಿ ನಮ್ಮ ಡಾಕ್ಟರ್ ಟಿ.ಎಸ್. ಸತ್ಯವತಿನೇ ಸಂಗೀತ ಸೆಷನ್ಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿ ಇರೋವಂಥ ಉಳಿದವರು ಸುಮಾ ಇಂಥವ್ರೆಲ್ಲ ಬಂದಿದ್ದರು. ಆರ್ತಿನೂ ಹೋಗಿ ಒಂದು ಪೇಪರ್ ಪ್ರೆಸೆಂಟ್ ಮಾಡಿಬಿಟ್ಟು ಬಂದಿದ್ಲು. ಅಂದರೆ ಬರೀ ಬ್ರಾಹ್ಮಣರಿಗೆ ಉಳ್ಕೊಂಡಿಲ್ಲ ಇದು. ಅದನ್ನೇ ಬೆಂಗಳೂರು ನಾಗರತ್ನಮ್ಮ ಅವ್ರಿಗಿಂತ ಬೇಕಾ ಇವ್ರು ಹೇಳ್ತಾ ಇರೋದು ಎಷ್ಟು ಅಬದ್ಧವಾಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಅಂದರೆ ಸುಮಾರು ದಿವಸದಿಂದ 5-6 ವರ್ಷಗಳಿಂದಲೇ ಇದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೂ ಇವರು ಇಷ್ಟು ಭಂಡರಾಗಿ ಮಾಡ್ತಿದಾರಲ್ಲ, ಇದು ಅವಾಗಲೇ ಹೇಳಿದ್ನಲ್ಲ, ನಿರ್ಲಜ್ಜತೆ, ಭಂಡತನ, ನಾಚಿಕೆಗೇಡ್ತನ, ಇದು ಇವರು ಮೂಲಧನ. ಈ ಟಿ.ಎಂ. ಕೃಷ್ಣ ಇಂಥವ್ರದ್ದು. ಅವ್ರಿಗೇನು ಅಂತಂದರೆ ಇಷ್ಟು ಜಾಗತಿಕ ಮಟ್ಟದ ಒಂದು ಅವ್ರಿಗೆ ನೆಟ್ವರ್ಕಿನ ಬೆಂಬಲ ಇದೆ. ಮೀಡಿಯಾದಲ್ಲಾಗಲಿ, ಹಣದ ವಿಷಯದಲ್ಲಾಗಲಿ, ಅವ್ರಿಗೆ ಬೇಕಾಗಿರುವಂತಹ ವ್ಯಾಪ್ತಿ ಆಗಲಿ, ಅದೆಲ್ಲ ದೊಡ್ಡ ವೈಶ್ವಿಕ ವ್ಯಾಪ್ತಿ ಇದೆ. ನಾವು ಇದನ್ನು ಬರೀ ಮ್ಯೂಸಿಕ್ ಅಕಾಡೆಮಿ ಏನೋ ಜಗಳ ಇನ್ನೊಂದು ತಗಾದೆ ಅಂದ್ಕೊಳ್ತೀವಿ ಹೊರತು ಏನು ನೋಡೋದಿಲ್ಲ ಅಂತಂದರೆ ಇದು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗೋದಕ್ಕೆ ಹೊರಟಿದೆ ಅದು ಅನ್ನೋದನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ಇವತ್ತು ನಾವು ಏನು ಅದಕ್ಕೆ ಪ್ರತಿಕ್ರಿಯೆಗಳು ತೋರಿಸ್ತಾ ಇದ್ದಾರೆ ಅದನ್ನು ಸರಿಯಾದ ಲೆವೆಲ್ಗೆ ತಗೊಂಡು ಹೋಗಿ ನಿಲ್ಲಿಸ್ಬೇಕು. ಇಂಥದ್ದನ್ನು ಅದು ನೀವು ಹೇಳ್ದಂಗೆ ಸಂಗೀತ ರಸಿಕರಿಂದಲೇ ಆರಂಭ ಆಗಬೇಕು, ಅವರಿಂದಲೇ ಮುಕ್ತಾಯನೂ ಆಗಬೇಕು ಅಂತ ಅನಿಸುತ್ತೆ. ವೀಕ್ಷಕರೇ, ಇಷ್ಟೊತ್ತು ಸಂದೀಪ್ ಬಾಲಕೃಷ್ಣ ಈ ಟಿ.ಎಂ. ಕೃಷ್ಣನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರು. ನಾವು ಇವತ್ತು ಲೀಲಾಜಾಲದಲ್ಲಿ ಈ ವಿಚಾರ ಯಾತಕ್ಕೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟಂತಹ ವಿಷಯ ಆಗಿರೋದು. ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತಕ್ಕೆ ಪಿತಾಮಹರು ಅಂತ ಅನ್ನಿಸ್ಕೊಳ್ಳೋರೇ ನಮ್ಮವರು ಪುರಂದರದಾಸರು. ಹೀಗಿರುವಾಗ ಕರ್ನಾಟಕದಲ್ಲೂ ಪ್ರಸಿದ್ಧರಾದಂಥ ಅನೇಕ ಜನ ಸಂಗೀತಜ್ಞರಿದ್ದಾರೆ. ಇವರು ಕೂಡ ತಮ್ಮ ಅಭಿಪ್ರಾಯವನ್ನು ಅಭಿವ್ಯಕ್ತಿ ಪಡಿಸ್ಬೇಕು ಅನ್ನೋ ದೃಷ್ಟಿ ನನಗೂ ಇದೆ. ಆ ಸಂದರ್ಭದಲ್ಲಿ ಅನೇಕರು, ಅಂದರೆ ಬೇಕಾದಷ್ಟು ಒಳ್ಳೆ ಹೆಸರು ಮಾಡಿದಂತಹ ಸಂಗೀತಜ್ಞರಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳಿ ಇದು ಏನು ನಡೀತಾ ಇದೆ, ಒಂದು ಅತ್ಯಂತ ಹೀನಾಯಕರವಾದಂತಹ ಸಂಗತಿ, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಸಂಗೀತದ ಶುದ್ಧತೆಯನ್ನು, ಸಂಗೀತದ ಭಕ್ತಿ ಭಾವವನ್ನು, ಅದರ ಹಿನ್ನೆಲೆಯಲ್ಲಿರುವಂತಹ ಅಧ್ಯಾತ್ಮದ ಶಕ್ತಿಯನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಸಂದೀಪನ್ನು ಕರೆಸಿ ಈ ಮಾತುಗಳನ್ನು ಹೇಳಿದ್ದು. ನಮಸ್ಕಾರ. ಸಂದೀಪ್ಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಟಿ.ಎಂ. ಕೃಷ್ಣ ಅವರ ಅನಾವರಣ ಮಾಡಿದ್ದಕ್ಕೆ, ಅವರ ವ್ಯಕ್ತಿತ್ವದ ಅನಾವರಣ ಮಾಡಿದ್ದಕ್ಕೆ ಧನ್ಯವಾದಗಳು.